ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸಖತ್ ಪಾಡ್ಕಾಸ್ಟ್ ಚಾನಲ್ಗೆ ಸುಸ್ವಾಗತ. ಇವತ್ತು ನನ್ನ ಜೊತೆ ಇದ್ದಾರೆ ಕಿರಣ್ ಅವರು ಮತ್ತು ನಾನು ಪ್ರೀತಮ್. ನಿಮಗೆಲ್ಲರಿಗೂ ಗೊತ್ತಿರೋದೆ. ಇವತ್ತು ನಾವು ಮಾತಾಡ್ತಾ ಇರೋ ವಿಚಾರ ಬಂದು ದೇಶನೇ ಅಲ್ಲೋಲ ಕಲ್ಲೋಲ ಮಾಡಿರೋ ಒಂದು ವಿಚಾರ, ಕಸ್ಟೋಡಿಯಲ್ ಡೆತ್. ಗಾಬರಿನೇ ಆಗೋಗಿದ್ದಾರೆ ನಿಜವಾಗ್ಲೂ. ಇಡೀ ದೇಶನೇ ಗಾಬರಿ ಆಗೋಗಿದ್ದಾರೆ. ನಿಜವಾಗ್ಲೂ ಈ ಒಂದು ವಿಚಾರ ದೇಶನ ಅಲ್ಲಾಡಿಸ್ಬಿಟ್ಟಿರೋ ಒಂದು ವಿಚಾರ ಇದು. ಅಂದರೆ ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ. ಹೌದು, ಸತ್ತಾಕುಲಂ ಅಲ್ಲಿ ನಡೆದಿರೋ ಈ ಒಂದು ಪೊಲೀಸ್ ಕಸ್ಟೋಡಿಯಲ್ ಡೆತ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಒಂದೊಂದು ಎಳೆ ಬಿಚ್ಚಿ ಇಟ್ಟು ನಿಮ್ಮ ಮುಂದೆ ನಿಮಗೆ ಈ ಒಂದು ವಿಚಾರನ ತಿಳಿಸ್ತೀವಿ ಇವತ್ತು. ಅಂದರೆ ಕೂಲಂಕುಷವಾಗಿ ತಿಳಿಸ್ತೀವಿ ಕಂಪ್ಲೀಟಾಗಿ. ಯಾವುದೇ ಒಂದು ಹಿಂಡರೆನ್ಸ್ ಇಲ್ದಲೆ ಎಲ್ಲ ಏನೇನಾಗುತ್ತೋ ನಮಗೆ ಗೊತ್ತಿರೋ ವಿಚಾರ. ಹೌದು, ನಮ್ಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ವಿಚಾರನ ತಿಳಿಸೋಣ. ಓಕೆ, ಸ್ಟಾರ್ಟ್ ಮಾಡಿ ಕಿರಣ್. ಓಕೆ, ಸತ್ತಾಕುಲಂ ಎಲ್ಲಿದೆ, ಏನು ಕತೆ ಅದು ಈ ಒಂದು ಕತೆ ಬಂದು ಅಪ್ಪ ಮಗನ ನಡುವೆ ನಡೆದಿರೋ ಈ ಒಂದು ಕಸ್ಟೋಡಿಯಲ್ ಡೆತ್. ಇದ್ರ ಬಗ್ಗೆ ಸ್ಟಾರ್ಟ್ ಮಾಡಿ ಪ್ರೀತಮ್. ಇದುವೇ ಈ ಸತ್ತಾಕುಲಂ ಎಲ್ಲಿದೆ ಅಂತ ನನಗೂ ಗೊತ್ತಿರಲಿಲ್ಲ, ನಿನಗೂ ಗೊತ್ತಿರಲಿಲ್ಲ. ಹೌದು, ಮೋಸ್ಟ್ಲಿ. ಹೌದು. ಇದೊಂದು ಮದುರೈ ಆಸ್ಪಾಸಲ್ಲಿ ಬರುವಂಥ ಒಂದು ಜಾಗ. ಹೌದು. ಓಕೆ, ಸತ್ತಾಕುಲಂ ಇಟ್ಸ್ ಅ ಸ್ಮಾಲ್ ಟೌನ್, ಆಯಿತಾ. ಸೊ ಅಲ್ಲಿ ಏನು ಈ ಕಸ್ಟೋಡಿಯಲ್ ಡೆತ್ ಸ್ಟೇಷನ್ ಏನಾಗಿದೆಯಲ್ಲ, ಅದು ಇಡೀ ದೇಶನೇ ತಿರುಗಿ ನೋಡಂಗೆ ಮಾಡಿದೆ. ನಿಜ. ಯಾರು ಊಹೆನೇ ಮಾಡಿಲ್ಲ. ಹೌದು, ಈ ಥರ ಒಂದು ಕಸ್ಟೋಡಿಯಲ್ ಡೆತ್ ಆಗುತ್ತೆ ಅಂತ ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ದಿಸ್ ಇಸ್ ಟೋಟಲಿ ನಾವು ಅನ್ಎಕ್ಸ್ಪೆಕ್ಟೆಡೋ ಎಕ್ಸ್ಪೆಕ್ಟೆಡ್ ಗೊತ್ತಿಲ್ಲ, ಬಟ್ ಈ ಥರ ನಾವೆಲ್ಲೂ ಕೇಳಿಲ್ಲ. ಆ್ಯಕ್ಚುಲಿ ಕೇಳಿರ್ತೀವಿ, ಬಟ್ ಈ ಥರ ನಡೆದಿರೋದು, ಈ ಥರ ಡಿಸಿಷನ್ಸ್ ಕೊಟ್ಟಿರೋದು ನಾವು ಇದೇ ಫಸ್ಟ್ ಕೇಳ್ತೀವಿ. ಹೌದು. ಇನ್ನೊಂದೇನು ಗೊತ್ತಾ ವೀಕ್ಷಕರೇ, ಇದು ನಡೆದಿರೋದು 2020ರಲ್ಲಿ ಕರೋನಾ ಟೈಮಲ್ಲಿ. ಅದು ಕರೋನಾ ಟೈಮಲ್ಲಿ ನಡೆದಿರೋ ವಿಚಾರ ಈಗ ಬೆಳಕಿಗೆ ಬಂದಿದೆ. ಜಸ್ಟ್ ಇಮ್ಯಾಜಿನ್ 5-6 ವರ್ಷ ಆದಮೇಲೆ. ಹೌದು. ನಾನು ಈಗ ಹೇಳ್ತೀನಿ, ಏನು ಗೊತ್ತಾ, ಜೂನ್ 19, 2020. ಹೌದು. ಕರೋನಾ ಪೀಕ್ ಟೈಮ್ ಅಂತಲೇ ಹೇಳ್ಬೋದು. ಹೌದು. ಸೊ ಯಾರ ಹತ್ರ ಹೋಗಂಗಿಲ್ಲ, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸ್ಯಾನಿಟೈಸೇಷನ್ ಇರಬೇಕು. ನೆಕ್ಸ್ಟ್ ಏನು ಅನ್ನೋ ಒಂದಷ್ಟಲ್ಲೇ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಜ. ಸೊ ನಾವು ರಿಯಲೈಸ್ ಆಗೋಷ್ಟೊತ್ತಿಗೆ ನಮಗೆ ಗೊತ್ತಿಲ್ಲದವ್ರಿಗೆಲ್ಲ ಕೋವಿಡ್ ಸ್ಪ್ರೆಡ್ ಆಗಿ ಎಷ್ಟೋ ಜನ ಸತ್ತೋಗಿರೋರು ಇದ್ದಾರೆ. ಹೌದು, ನಿಜ. ಈ ಥರ ಒಂದು ಲೈಫ್ನ ಸೇವ್ ಮಾಡಿಕೊಂಡು ಅವ್ರ ದಿನಚರಿಗಳನ್ನ, ಅವ್ರ ಸಂಪಾದನೆನ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ಎಷ್ಟೋ ಜನ ಪರದಾಡ್ತಿರೋಂಥ ಟೈಮಲ್ಲಿ ಈ ಥರ ಒಂದು ಕಸ್ಟೋಡಿಯಲ್ ಡೆತ್ ಆಗುತ್ತೆ. ಆ್ಯಕ್ಚುಲಿ ಆ ಟೈಮಲ್ಲಿ ಒಂದು ನಮಗೆ ಟೈಮ್ ಸ್ಲಾಟ್ ಅಂತ ಕೊಟ್ಟಿರ್ತಾರೆ. ಒಂದು ಇದನ್ನ ಫಾಲೋ ಮಾಡಬೇಕು ಅನ್ನೋ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡಬೇಕು ಅಂತ ಒಂದು ಗೌರ್ಮೆಂಟಿಂದ ಆರ್ಡರ್ ಆಗಿರುತ್ತಲ್ಲ. ಪ್ರೀತಮ್, ಕೋವಿಡಲ್ಲಿ ಪ್ರೋಟೋಕಾಲ್ ಇತ್ತು. ಹೌದು. ಈ ಟೈಮಲ್ಲಿ ಇರಬೇಕು, ಈ ಥರನೇ ಇರಬೇಕು, ಶಾಪ್ ಇಷ್ಟೊತ್ತು ಓಪನ್ ಇರಬೇಕು, ಪಬ್ಲಿಕ್ ಮೂವ್ಮೆಂಟ್ ಈ ಥರ ಇರಬೇಕು, ಎಲ್ಲ ರೆಸ್ಟ್ರಿಕ್ಷನ್ಸ್ಗಳು ಇದ್ದೇ ಇರುತ್ತೆ. ಓಕೆ, ಈಗ ಜೈರಾಜ್ ಮತ್ತು ಬೆನಿಕ್ಸ್ ಅಂತ ಅಪ್ಪ ಮಗ ಇಬ್ಬರು ಸತ್ತಾಕುಲಂ ಟೌನಲ್ಲಿ ಒಂದು ಮೊಬೈಲ್ ಶಾಪ್ನ ರನ್ ಮಾಡ್ತಾ ಇರ್ತಾರೆ. ಹೌದು. ಓಕೆ, ಸೊ ಏನಿಲ್ಲಪ್ಪ, ಜಸ್ಟ್ ಒಂದು 15 ಮಿನಿಟ್ಸ್ ಅಡಿಷ್ನಲ್ ಆಗಿ ಶಾಪ್ ಓಪನ್ ಮಾಡಿದಷ್ಟೇ ಪ್ರಾಬ್ಲಮ್ ಆಗಿದ್ದು. ಅಷ್ಟಕ್ಕೆ ಈ ಒಂದು ವಿಚಾರ ನಡೆದಿರೋದು. ಪೊಲೀಸವ್ರು ಬರ್ತಾರೆ, ಪೊಲೀಸವ್ರು ಬಂದು ಕ್ವಶನ್ ಮಾಡ್ತಾರೆ. ಕ್ವಶನ್ ಮಾಡೋ ರೀತಿ ಮಾಡಿದರೆ ಮೇ ಬಿ ಅಪ್ಪ ಮಗ ಬದುಕಿರ್ತಿದ್ರು ಏನೋ ಗೊತ್ತಿಲ್ಲ. ಸೊ ತುಂಬ ಅವ್ರನ್ನ ಕ್ವಶನ್ ಮಾಡೋದು, ತುಂಬ ಈಗೋಯಿಸ್ಟಿಕ್ ಆಗಿ ಮಾತಾಡೋದು, ತುಂಬ ದುರಹಂಕಾರದಿಂದ, ಆರೋಗೆನ್ಸಿಯಿಂದ ಮಾತಾಡಿ ಇರಿಟೇಟ್ ಆಗಿರುತ್ತೆ. ಅವ್ರು ಏನೊಂದು ಕ್ವಶನ್ ಕೇಳಿರ್ತಾನೆ. ಕರೆಕ್ಟ್. ಏನು ಸರ್, ಒಂದು 15 ನಿಮಿಷ ಓಪನ್ ಮಾಡಿರ್ತೀನಿ, ಏನು ಪ್ರಾಬ್ಲಮ್ ಅಂತ ಕೇಳಿರ್ತಾನೆ. ಅದೇ ಸಾಕಾಯ್ತು ರೀಸನ್ ಕರ್ಕೊಂಡೋ ಸ್ಟೇಷನ್ ಕೂರಿಸ್ಕೊಳ್ತಾರೆ. ಓಕೆ, ಫಸ್ಟ್ ಆಫ್ ಆಲ್ ಏನಕ್ಕೆ ಕರ್ಕೊಂಡೋದ್ರು ಆ ಸ್ಟೇಷನ್ಗೆ? ನೀನು ಶಾಪ್ ಓಪನ್ ಮಾಡಿರೋದು ತಪ್ಪು. 15 ಮಿನಿಟ್ಸ್ ಆಯಿತು, ಕ್ವಶನ್ ಮಾಡಿ ನೀನು ವಾರ್ನ್ ಮಾಡ್ಬೋದಿತ್ತು ಅಷ್ಟೇ. ಹೌದು. ಬಟ್ ನೀನು ವೇ ಆಫ್ ಟಾಕಿಂಗು, ನೀನು ನಡ್ಸ್ಕೊಂಡಿದ್ದ ರೀತಿ ಅವ್ರಿಗೆ ಇಷ್ಟ ಆಗಿರಲ್ಲ, ಕ್ವಶನ್ ಮಾಡಿರ್ತಾರೆ. ಅಷ್ಟೇ ಸಾಕು, ಕರ್ಕೊಂಡು ಹೋಗಿ ಸ್ಟೇಷನ್ ಕೂರಿಸಿದ್ದಾರೆ. ಇದು ದೊಡ್ಡ ತಪ್ಪು ಆ್ಯಕ್ಚುಲಿ. ಅದು ಮಾಡಬಾರ್ದಾಗಿತ್ತು, ಪೊಲೀಸರು ಅದನ್ನು ಮಾಡಿದ್ದಾರೆ. ಆ್ಯಂಡ್ ಸತ್ತಾಕುಲಂ ಟೌನ್ ಅಂದರೆ ಅಕ್ಕಪಕ್ಕ ಎಲ್ಲ ಏನೋ ಒಂದು ಜಿಲ್ಲೆ ಅದು. ಹೌದು, ಚಿಕ್ಕ ಜಾಗ, ಸ್ಮಾಲ್ ಟೌನ್, ತಾಲೂಕು. ಹೌದು. ಓಕೆನಾ, ಜಿಲ್ಲೆ ಅಲ್ಲ, ತಾಲೂಕು. ಇಮಿಡಿಯೇಟ್ ಅವ್ರ ಮಗನಿಗೆ ಫೋನ್ ಹೋಗುತ್ತೆ. ಬೆನಿಕ್ಸ್ ಅಂತ 31 ವರ್ಷದವನು. ನೋಡಪ್ಪ, ನಿಮ್ಮ ತಂದೆನ ಈ ಥರ ಕರ್ಕೊಂಡೋಗಿದ್ದಾರೆ ಸ್ಟೇಷನ್ಗೆ, ನೋಡಿ ಏನು ವಿಚಾರಿಸು ಅಂತ ಹೇಳಿರ್ತಾರೆ. ಅವ್ನು ಇಮಿಡಿಯೇಟ್ ಮನೆಗೆಲ್ಲ ಫೋನ್ ಮಾಡಿದ್ದಾನೆ. ಕರೆಕ್ಟ್. ಅವರು ತಾಯಿಗೆ, ಅವ್ರ ತಂಗಿಗೆ ಎಲ್ಲರಿಗೂ ಫೋನ್ ಮಾಡಿ ಈ ಥರ ಅಪ್ಪನ ಕರ್ಕೊಂಡೋಗಿದ್ದಾರೆ ಸ್ಟೇಷನ್ಗೆ, ನಾನು ಹೋಗ್ಬಿಟ್ಟು ಏನಂತ ನೋಡ್ಕೊಂಬರ್ತೀನಿ ಅಂತ ಕರ್ಕೊಂಡೋಗಿರ್ತಾರೆ. ಕರೆಕ್ಟ್. ಹೋಗಿದ ತಕ್ಷಣ ಅವ್ನು ಫುಲ್ ಶಾಕ್. ಅವ್ರ ಅಪ್ಪನಿಗೆ ಆಲ್ರೆಡಿ 3rd ಡಿಗ್ರಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ತುಂಬ ಹೊಡಿಯೋದು ಬಡಿಯೋದು, ಅವರಪ್ಪ ಕೂಗಾಡ್ತಿರೋದು ಮಗನ ಕೇಳಿಸುತ್ತೆ. ಒಂದು ಸಲ ಯೋಚನೆ ಮಾಡಿ, ಯಾರಾದರೂ ಅವ್ರ ತಂದೆಗೆ ಈ ಥರ ಒಂದು ನಡೆಸ್ಕೋತಾ ಇದ್ದಾರೆ ಅಂದಾಗ ಯಾವ ಮಗ ಸುಮ್ಮನೆ ಇರೋಕ್ಕೆ ಸಾಧ್ಯ? ಸರಿ, ಅದು ಖಂಡಿತ ನಾನಂತೂ ಇರೋಕ್ಕೆ ಚಾನ್ಸೇ ಇಲ್ಲ. ಯಾರು ಕಿರಣ್, ಯಾರು ಆ ಥರ ಇರೋಕ್ಕೆ ಚಾನ್ಸೇ ಇಲ್ಲ. ಹೌದು. ಅವ್ನು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಅವ್ನು ಕೇಳಿದ್ದು ತಪ್ಪಾಯಿತು ಪೊಲೀಸವ್ರಿಗೆ. ಅವ್ರು ಈಗ ಹೊರಟಾಯಿತು. ಕೊನೆಗೆ ಏನು ಮಾಡ್ತಾರೆ, ನನ್ನೇ ಪ್ರಶ್ನೆ ಮಾಡ್ತೀವಿ ಅಂದ್ಬಿಟ್ಟು ಮಗನಿಗೂ ಕರ್ಕೊಂಡು ಹೋಗ್ಬಿಟ್ಟು ಸೇಮ್ ಟ್ರೀಟ್ಮೆಂಟ್ ಮಾಡ್ತಾರೆ.
ತಂದೆಗೆ ಏನು ಟ್ರೀಟ್ಮೆಂಟ್ ಕೊಡ್ತಾ ಇದ್ರು ಸೇಮ್ ಅದೇ ಟ್ರೀಟ್ಮೆಂಟ್. ನೀನು ನಾನು ಪ್ರಶ್ನೆ ಮಾಡೋದೇ ತಪ್ಪು. ಫಸ್ಟ್ ಆಫ್ ಆಲ್ ಈ ಸ್ಟೇಷನ್ ಒಳಗೆ ಬಂದಿದ್ದೆ ತಪ್ಪು. ನೀನ್ ಯಾಕೆ ಬಂದೆ ಇಲ್ಲಿಗೆ, ನೀನ್ ಏನಕ್ಕೆ ನನ್ಗೆ ಈ ತರ ಪ್ರಶ್ನೆ ಮಾಡ್ತಾ ಇದೆಯಾ ಅಂತ ಅವ್ನಿಗೆ ಕೇಳಿ ಕರ್ಕೊಂಡೋಗಿ ಸೇಮ್ ಟ್ರೀಟ್ಮೆಂಟ್. ಇವಾಗಿನ ಪೊಲೀಸ್ ಅವರು ಇದೆ ಅವ್ರು ಯಾವಾಗ್ಲೂ ಹೈ ಆಗೇ ಇರ್ತಾರೆ. ಅವ್ರು ಹೌದು, ಫುಲ್ ಹೈ ಆಗಿ, ಅವ್ರ ಈಗೋ ಡೌನೇ ಆಗಲ್ಲ. ಓಕೆ, ಆಗೇನಾಗತ್ತೆ, ಅಪ್ಪನಿಗೊಂದ್ ಕಡೆ ಟ್ರೀಟ್ಮೆಂಟ್, ಮಗನಿಗೊಂದ್ ಕಡೆ ಸೇಮ್ ಟ್ರೀಟ್ಮೆಂಟ್. ಮಗ ಹೇಗೆ ಹೊಡಿತಿರ್ತಾರೆ ಅಂದ್ರೆ ನೀನ್ ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅವ್ರು ಎಷ್ಟು ದಿನದಿಂದ ಈ ತರ ಕಾಯ್ಕೊಂಡಿದ್ರು ಏನೋ ಗೊತ್ತಿಲ್ಲ. ಹೊಡೆದಿದ್ದಾರೆ ಮಗ. ಲಿಟ್ರಲಿ 7:30 ಸ್ಟಾರ್ಟ್ ಮಾಡಿರೋದು. ಓಕೆ, ಮಾರ್ನಿಂಗ್ 3:30 ಇದೇ ರೀತಿ ಹೊಡೆದವ್ರಿಗೆ ಕಂಪ್ಲೀಟ್ ಡೌನ್ ಮಾಡ್ಬಿಡ್ತಾರೆ. ಅಲ್ಲ, ನೋಡೋಕೆ ಯಾರು ಬೇರೆಯವ್ರು ಯಾರು ಇಲ್ವಾ ಹೇಳಕ್ಕೆ, ಅಥವಾ ಮುಡಿಬೇಡಿ ಅಂತ ಹೇಳಕ್ಕೆ ಯಾರು ಇಲ್ವಾ? ಖಂಡಿತ ಸ್ಟೇಷನಲ್ಲಿ ಪಕ್ಕದ ಸೆಲ್ಲು ಇರುತ್ತೆ. ಅಲ್ಲ, ಸುಮಾರು ಜನ ಇರ್ತಾರಲ್ವಾ ಸ್ಟೇಷನ್ ಅಲ್ಲಿ. ಹೌದು, ಮತ್ತೆ ಆಯ್ತಾ, ಇದು ಆಗ್ತಿರೋಕ್ ಮುಂಚೆ ಬೆನಿಕ್ಸ್ ಎಲ್ಲ ಕರ್ಕೊಂಡೋದ್ಮೇಲೆ ಅವ್ರ ಮಗನ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಕ್ಕಪಕ್ಕ ಟೌನಲ್ಲೆಲ್ಲ ಹಬ್ ಇರುತ್ತೆ. ಹೌದು, ಈ ತರ ಏನಕ್ಕೆ ಅಪ್ಪ ಮಗನ ಕರ್ಕೊಂಡು ಹೋದ್ರು ಅಂದ್ಬಿಟ್ಟು ಸುಮಾರು ಜನ ಬಂದು ಸ್ಟೇಷನ್ ಮುಂದೆ ಗ್ಯಾದರ್ ಆಗ್ತಾರೆ. ಆಗ್ಲೂ ಪೊಲೀಸ್ ಅವ್ರು ಬಂದ್ಬಿಟ್ಟು ಆಚೆ ಸೆಕ್ಷನ್ 144 ಇದೆ, ನೀವು 5 ಜನದ ಮೇಲೆ ಯಾರಾದ್ರು ಇದ್ರೆ ನಿಮ್ನು ಸೇಮ್ ಲಾಕಪ್ ಎಲ್ಲ ಹಾಕ್ತೀವಿ ಅಂತ ವಾರ್ನ್ ಮಾಡಿ ಸೇಮ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ. ಓಕೆನಾ? ಓಕೆ, ಪಕ್ಕದ ಸೆಲ್ಲಲ್ಲಿ ಇರ್ತಾರಲ್ಲ ಅವ್ರಿಗೂ ಗಾಬರಿ ಆಗೋಗಿರತ್ತೆ. ಓ, ಏನಿದು ಈ ತರ ನಡೀತಾ ಇದೆಯಲ್ಲ ಅಂತ ಅವ್ರು ಎದುರ್ಕೊಂತಾರೆ. ಓಕೆ, ಯಾರು ಏನು ಮಾತಾಡೋಕೆ ಸಾಧ್ಯನೇ ಇಲ್ಲ. ಅಲ್ಲ, ಸೆಲ್ ಅವ್ರು ಬಿಟ್ಬಿಡಿ, ಬೇರೆ ಸ್ಟೇಷನ್ ಅಲ್ಲಿ ಸುಮಾರು ಜನ ಇರ್ತಾರಲ್ವಾ ಪೊಲೀಸ್ ಇದ್ರು ಪ್ರೀತಮ್, ಅಲ್ಲಿ 9-10 ಜನ ಇರ್ತಾರಪ್ಪ ಪೊಲೀಸ್. 10 ಜನ ಪೊಲೀಸ್ ಇರ್ತಾರೆ. 10 ಜನ ಪೊಲೀಸ್ ಅಪ್ಪ ಮಗನಿಗೆ ಸೇರ್ಕೊಂಡು ಲಾಟಿನಲ್ಲಿ ಹಿಗ್ಗಾಮುಗ್ಗ ಹೊಡೆದಿರ್ತಾರೆ. ಯಪ್ಪ ದೇವ್ರೆ. ಓಕೆ, ಇಮ್ಯಾಜಿನ್ ಮಾಡ್ಕೊ ಹೆಂಗ್ ಹೊಡೆದಿರ್ಬೇಕು. ಅವ್ರಿಗೆ ಎಷ್ಟು ಕ್ರೂರವಾಗಿ, ಒಬ್ಬ ಮಾನವೀಯತೆ ಇದ್ರೆ ಅವರು ಈ ತರ ನಡೆಸ್ಕೊತಾ ಇರ್ಲಿಲ್ಲ. ಅದು ಒಂಥರ ಹೆಂಗೆ ಅಂತಂದ್ರೆ ಅವ್ರಿಗೆ ಈಗ ಅವ್ರು ಕಲ್ತಿರೋದೆಲ್ಲ ಹೆಂಗೆ ಯಾರ ಮೇಲೆ ಉಪಯೋಗಿಸ್ಬೇಕು ಪ್ರಯೋಗ ಮಾಡಬೇಕು ಅಂತ ಒಂದು ಏನ್ ಹೇಳ್ತೀವಿ, ಒಂಥರ ಡೆಮೋ ತರ ಆಗೋಯ್ತು. ಡೆಮೋ ಸಿಗ್ದಂಗೆ ಡೆಮಾನ್ಸ್ಟ್ರೇಷನ್ ತರ ಆಗೋಯ್ತು. ಹೊರಗಡೆ ಬಂದು ಅವ್ರ ನೆಂಟರು, ಅವ್ರ ಫ್ರೆಂಡ್ಸು, ಅವರೆಲ್ಲ ಬೆನಿಕ್ಸ್ ಫ್ರೆಂಡ್ಸ್ ಎಲ್ಲ ಬಂದು ಕೇಳ್ತಾರೆ, ಏನು ರೆಸ್ಪಾನ್ಸ್ ಇಲ್ಲ, ಕಳಿಸ್ಬಿಡ್ತಾರೆ. ಯಾರು ಸ್ಟೇಷನ್ ಒಳಗೆ ಬರಂಗಿಲ್ಲ ಅಂತ ವಾರ್ನ್ ಮಾಡ್ತಾರೆ. ಸೊ ಯಾರು ಬರಲ್ಲ. ಮತ್ತೆ ಔಟ್ ಸೈಡ್ ಇಂದ ಯಾರಾದ್ರೂ ಪೊಲೀಸ್ ಅವ್ರು ಬಂದಿರ್ತಾರಲ್ವಾ, ಅವ್ರನ್ನ ಇನ್ವೈಟ್ ಮಾಡಿ ತಗೊಳ್ಳಿ ನೀವು ಹೊಡೀರಿ ಇವನಿಗೆ ಅಂತ ಹೊಡೆದಿರ್ತಾರೆ. ಲಿಟ್ರಲಿ ಹೆಂಗ್ ಹೊಡೆದಿರ್ತಾರೆ ಅಂದ್ರೆ ಮಗ, ಅವ್ರ ಮೈ ಮೇಲೆ ಒಂದು ಬಟ್ಟೆ ಅನ್ನೋದಿರಲ್ಲ. ಲಿಟ್ರಲಿ ಆಲ್ಮೋಸ್ಟ್ ಏನೋ ಒಂದು ಕ್ಲೋಸ್ ಮಾಡಿರ್ತಾರೆ ಅಷ್ಟ್ಬಿಟ್ರೆ, ಲಿಟ್ರಲಿ ಆ ತರ ಹೊಡೆದಿರ್ತಾರಪ್ಪ. ಕಂಪ್ಲೀಟ್ ಬ್ಲಡ್ ಶೆಡ್, ಇನ್ನರ್ ವೇರ್ ಬಿಟ್ಟು ಎಲ್ಲ ತೆಗೆದು ಹಾಕಿ ಚೆನ್ನಾಗಿ ಹೊಡೆದಿದ್ದಾರೆ. ಸಿಕ್ಕಾಬಟ್ಟೆ ಹೊಡೆದಿದ್ದಾರೆ. ಸೊ ಅವ್ರು ಯೂಸ್ ಮಾಡಿರೋದು ಏನೇನು ಗೊತ್ತಾ, 10 ಲಾಟಿ ಯೂಸ್ ಮಾಡಿದ್ದಾರೆ. ಒಂದು ರಾಡ್, ಒಂದು ಫೈಬರ್ ಸ್ಟಿಕ್. ಲಾಟಿ ಅಂದ್ರೆ ಫೈಬರ್ ಸ್ಟಿಕ್ ಯೂಸ್ ಮಾಡಿದ್ದಾರೆ. ಅದಾದ್ಮೇಲೆ ಅಲ್ಲಿ ಬೇರೆ ಒಬ್ರು ಲೇಡಿ ಒಬ್ರು ಬರ್ತಾರೆ, ರೇವತಿ ಅಂತ ಹೆಡ್ ಕಾನ್ಸ್ಟೇಬಲ್ ಬರ್ತಾರೆ. ಬಂದಿದ ತಕ್ಷಣ ಅದ್ ನೋಡ್ಬಿಟ್ಟು ಕೇಳ್ತಾರ ಅವರು, ಈ ತರ ಏನಕ್ಕೆ ಮಾಡ್ತಾ ಇದ್ದೀರಾ ನೀವು? ಸದ್ಯ ಇವರ ಬಂದೇನಾರ ಬಚಾವ್ ಮಾಡ್ತಾರಾ? ಇಲ್ಲ, ಬಚಾವ್ ಮಾಡ್ತಾರೆ ಅಂದ್ರೆ ಇವರೇ ಮೈನ್ ಅಲ್ಲಿ ಆಕ್ಚುಲಿ. ಬಂದು ಕ್ವಶನ್ ಮಾಡ್ತಾರೆ, ಏನಕ್ಕೆ ಇವ್ರಿಗೆಲ್ಲ ಈ ತರ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡಬೇಡಿ. ರೇವತಿ ಕಾನ್ಸ್ಟೇಬಲ್ ಬಂದು ಕೇಳ್ತಾರೆ. ಅವಾಗ ಅಲ್ಲಿರೋ ಒಬ್ಬ ಪೊಲೀಸ್ ಅವನು ಏನ್ ಹೇಳ್ತಾನೆ ಗೊತ್ತಾ, ನಿನಗೆ ಗೊತ್ತಿಲ್ಲ, ನಮ್ಮ ಕಡೆ ಇರೋ ಒಬ್ಬ ಪೊಲೀಸ್ನ ತಳಿದಾನೆ, ನೋಡಕ್ಕೆ ಇವನು ಒಂದು 100 ಇಡ್ಲಿ ತಿನ್ನೋ ಥರ ಇದ್ದಾನೆ ಇವನು, ಬಾ ನೀನು ಒಂದು ಲಾಟಿ ತೊಗೊಂಡು ಹೊಡಿಯೋರಿಗೆ ನಿನ್ಗೂ ಇದಾಗತ್ತೆ ಅಂತ ಹೇಳಿ ಕರೀತಾರೆ. ಬಟ್ ಅವಳು ಇನ್ಫ್ಲೂಯೆನ್ಸ್ ಆಗಲ್ಲ, ನಾನು ಇದಕ್ಕೆ ಬರೋಲ್ಲ ಅಂತ ಹೇಳ್ಬಿಟ್ಟು ಅವಳು ಅಪೋಸ್ ಮಾಡ್ತಾಳೆ ಅದನ್ನು, ಈ ಥರ ಟ್ರೀಟ್ ಮಾಡಿಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಬಟ್ ಅಷ್ಟೊತ್ತಿಗೆ ಥಿಂಗ್ಸ್ ವೆಂಟ್ ವೆರಿ ರಾಂಗ್ ಮಗ. ಓಕೆ, ನೆಕ್ಸ್ಟ್ ಏನಾಯ್ತು ಅಂತ? ನೆಕ್ಸ್ಟು ಕಂಪ್ಲೀಟಾಗಿ ಆ ಒಂದು ರಾಡ್ ಏನಿತ್ತಲ್ಲ, ಅದು ಹೇಗೆ ಹೇಳ್ಬೇಕು ನನಗೆ ಬೇಡ, ಆ ಥರ ತುಂಬ ಇದಿತ್ತು ಅಂದರೆ ಹೇಳೋಕೆ ಒಂಥರ ಯು ವೋಂಟ್ ಬಿಲೀವ್, ಸೆಕ್ಷುವಲಿ ಅಸಾಲ್ಟ್ ಮಾಡ್ಬಿಟ್ಟಿದ್ದಾರೆ. ಪ್ರೈವೇಟ್ ಪಾರ್ಟ್ಸ್ ಅನ್ನೋದು ಇದು ಮಾಡಿಲ್ಲ, ಏನೊಂದು ಅವ್ರು ನೋಡಿಲ್ಲ ಮಗ. ಓಕೆ, ಆ ರಾಡ್ ತೊಗೊಂಡು ಬಟಕ್ ಏನಿದೆ ಅಲ್ಲ ಒಳಗಡೆಯಿಂದ ಸ್ಕ್ರೂ ಮಾಡಿ 4-5 ಸಲ ಮಾಡಿ ಇಂಟೆಸ್ಟೈನ್ ಡ್ಯಾಮೇಜ್ ಮಾಡಿ ಸಿವಿಯರ್ ಬ್ಲೀಡಿಂಗ್ ಸ್ಟಾರ್ಟ್ ಆಗೋದು ಮಗ. ಐ ಕಾಂಟ್ ಸೇ ದಿಸ್, ಐ ಆಮ್ ಸಾರಿ, ಇದನ್ನ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಈ ಥರ ತುಂಬ ಪಾಪ ಎದುರುಗಡೆ ಅಪ್ಪ ನೋಡ್ಬಿಟ್ಟು ಮಗನ ಈ ಥರ ಪರಿಸ್ಥಿತಿ ಅಂತ ಅಪ್ಪ ಒಂದು ಕಡೆ, ಈ ಕಡೆ ಮಗ ಅಪ್ಪನ ನೋಡ್ಬಿಟ್ಟು ಈ ಥರ ಕಂಪ್ಲೀಟ್ ಫ್ಲೋರ್ ಎಲ್ಲ ಬ್ಲಡ್ ಆಗಿರುತ್ತೆ, ಎಲ್ಲ ಸ್ಟೇಷನ್ ಗೋಡೆಗಳು ಬ್ಲಡ್ ಆಗಿರುತ್ತೆ. ಕೊನೆಗೆ ಒಂದು 10 ನಿಮಿಷ ಬ್ರೇಕ್ ಕೊಡ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಬಟ್ಟೆಯಿಂದಾನೇ ಬ್ಲಡ್ನ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ. ಅವರ ಬಟ್ಟೆಯಿಂದಾನೇ ಅವ್ರ ಬ್ಲಡ್ನ ಕ್ಲೀನ್ ಮಾಡಿ. ಜಯರಾಜ್ ಏನು ಬಟ್ಟೆ ಇತ್ತಲ್ಲ, ಆ ಬಟ್ಟೆ ಲುಂಗಿ ಏನೇನಿದೆ ಆ ಬನಿಯನ್ ಎಲ್ಲ ತೆಗೆಸ್ಬಿಟ್ಟು ಆ ಬ್ಲಡ್ನ ಕ್ಲೀನ್ ಮಾಡಕ್ಕೆ ಹೇಳ್ತಾರೆ. ಓಕೆ, ಒಂದು ಸಲ ಇಮ್ಯಾಜಿನ್ ಮಾಡಿ, ಇದು ಹೆಂಗೆ, ಇದು ನಾವು ಹೆಂಗೆ ಹೇಳ್ಬೇಕಂತಾನೆ ಗೊತ್ತಾಗ್ತಲ್ಲ. ನಿಮ್ನೇನು ಅಂದರೆ ನಿಮ್ಮನ್ನ ಅವತ್ತು ಏನು ನಡೀತಾ ಘಟನೆ ಅಲ್ಲಿಗೊಂದು ಜಸ್ಟ್ ಒಂದು ನಿಮ್ಮ ಅಲ್ಲಿ ಕರ್ಕೊಂಡು ಹೋಗಿ ತೋರಿಸುವಂಥ ಪ್ರಯತ್ನ ಆಯ್ತು. ಆ ಥರ ನಾನು ಮಾಡ್ತಾ ಇರೋದು ನಿಜವಾಗ್ಲೂ ಸಖತ್ ಇನ್ಹ್ಯೂಮನ್, ವೆರಿ ಬ್ರೂಟಲ್ ಆ ಥರ ಒಂದು ಕಸ್ಟೋಡಿಯಲ್ ವೈಲೆನ್ಸ್ ಮಾಡ್ತಾ ಇದ್ದಾರೆ. ಇದನ್ನ ಪ್ರಶ್ನೆ ಮಾಡೋಕೆ ಯಾರ ಕೆಲವು ಆಗ್ತಾ ಇಲ್ಲ.
ಅಲ್ಲ ಬೇರೆ ಆಲ್ ಇನ್ ಒನ್ ಡೇ, ಒಂದಿನ ನಡೆದಿರೋದು ಹಿಂದಲ್ಲಿ ನಡೆದಿರೋದು ಇದು. ಕಂಪ್ಲೀಟ್ ಆಗಿ ಗೋಡೆ ಎಲ್ಲೆಲ್ಲಿ ನೋಡ್ತೀಯ ಮಗ, ಅವ್ರ ಮೈ ಮೇಲೆ ಬ್ಲಡ್ ಇದೆ, ಗಾಯದ ಮೇಲೆ ಗಾಯ. ಒಂದ್ಸಲಿ ಹಿಂಗೆ ಹೊಡೆದಿದ ತಕ್ಷಣ ಆ ಬ್ಲಡ್ ಸ್ಪ್ಲಾಶ್ ಆಗೋದು ಈ ಥರ. ಫಸ್ಟ್ ಆಫ್ ಆಲ್ ಅವ್ರು ಕರ್ಕೊಂಡು ಬಂದ್ಮೇಲೆ FIR ಆಗಬೇಕು ತಾನೆ, ಅದು ತಾನೆ ಮೇಯ್ನ್ ಆ್ಯಕ್ಚುಲಿ. FIR ಆ್ಯಕ್ಚುಲಿ ಇದೆಲ್ಲ ಫಸ್ಟ್ 3rd ಡಿಗ್ರಿ ಟ್ರೀಟ್ಮೆಂಟ್ ಮಾಡಿರ್ತಾರೆ. ಓಕೆ. ನೆಕ್ಸ್ಟ್ ಇವಾಗ ಅವ್ರಿಗೆ ಇವ್ರ ಮೇಲೆ ಕೇಸ್ ಹಾಕಬೇಕು, ಫೈಲ್ ಮಾಡಬೇಕು. ಅಲ್ಲ ಫಸ್ಟ್ ಆ್ಯಕ್ಚುಲಿ FIR ಹಾಕ್ಬಿಟ್ಟು ತಾನೆ ಸ್ಟಾರ್ಟ್ ಹೌದು, ಮಾಡಬೇಕು. ಪ್ರೋಸೆಸ್ ಇರೋದು ಅದೇನೆ. ಪ್ರೋಸೆಸ್ ಇರೋದು. ಬಟ್ ಅಲ್ಲಿ ಯಾರು ಕೇಳೋರಿಲ್ವಲ್ಲ. ಅದು ಕೋವಿಡ್ ಟೈಮಲ್ಲಿ ಬೇರೆ. ಹೌದು, ಕೋವಿಡ್ ಟೈಮಲ್ಲಿ. ನೆಕ್ಸ್ಟ್ ಏನಾಗುತ್ತೆ, ಆಸ್ ಯು ಸೆಡ್, FIR ಫೈಲ್ ಮಾಡ್ತಾರೆ. ಓಕೆ. ಇಫ್ ಐ ಆಮ್ ನಾಟ್ ರಾಂಗ್, ಒಂದು 5-6 ಸೆಕ್ಷನ್ಸ್ನೇ ಅವ್ರ ಮೇಲೆ ಹಾಕ್ತಾರೆ. ಓಕೆ. ಲೈಕ್ ಯಾವ ಸೆಕ್ಷನ್ಸ್ ಅದು ಹಾಕ್ತಾರೆ? ಸೆಕ್ಷನ್ IPC ಸೆಕ್ಷನ್ 188 ಅಂತ ಓಕೆ ಫೈಲ್ ಮಾಡ್ತಾರೆ. ಓಕೆ. IPC ಸೆಕ್ಷನ್ 188 ನಾನು ಹೇಳ್ತಾ ಇರೋದು 2020ನಲ್ಲಿ IPC ಸೆಕ್ಷನ್ ಅವಾಗಿತ್ತು ಅದು. ಓಕೆ. IPC ಸೆಕ್ಷನ್ 188 ಏನು ಹೇಳುತ್ತೆ ಗೊತ್ತಾ? ಸೊ ಗೌರ್ಮೆಂಟ್ ಸರ್ಟನ್ ರೂಲ್ಸ್ ಆ್ಯಂಡ್ ಕಂಡೀಷನ್ ಮಾಡಿರುತ್ತೆ, ಇವ್ರು ಅದನ್ನು ವೈಲೇಟ್ ಮಾಡಿದ್ದಾರೆ, ಓಕೆ, ಹಂಗಿದ್ರು ಶಾಪ್ ಓಪನ್ ಮಾಡಿದ್ದಾರೆ ಅಂತ ನಾನು ನಿಮ್ಮ ಮೇಲೆ ಫೈಲ್ ವೈಲೇಷನ್ ಅನ್ವಾಂಟೆಡ್ ಅಗೇನ್ಸ್ಟ್ ಡಿಸೋಬೇಯಿಂಗ್ ಡಿಸ್ರೆಸ್ಪೆಕ್ಟ್ ಆಫ್ ದಿ ಗವರ್ಮೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಓಕೆ. ಇದನ್ನ ಸಿಂಪಲ್ ವರ್ಡ್ ಹೇಳ್ತಾ ಇರೋದು. ಓಕೆ. ನೆಕ್ಸ್ಟ್ 269 ಆಗ್ತಾರೆ, IPC ಸೆಕ್ಷನ್ 269. ಓಕೆ. ಓಕೆ. ನೆಗ್ಲಿಜೆನ್ಸಿ ಇನ್ ವಾಟ್? ಮೇಕಿಂಗ್ ಪಬ್ಲಿಕ್ ಇಂಟು ವೆರಿ ಡೇಂಜರಸ್, ಅವ್ರ ಲೈಫ್ಗೆ ತುಂಬ ಡೇಂಜರಸ್ ಆಗಿ ಥ್ರೆಟ್ ಮಾಡತ್ತಾರ. ನಾಟ್ ಥ್ರೆಟ್, ಡೇಂಜರಸ್. ಅಂದರೆ ಈಗ ಕೋವಿಡ್ ಇದೆ, ಆ ಕೋವಿಡ್ ಇಂಟೆನ್ಷನಲ್ಲಿ ಇವ್ರಿಗೆ ಸ್ಪ್ರೆಡ್ ಮಾಡೋ ಥರ ಈ ಥರ ಒಂದು ನೆಗ್ಲಿಜೆನ್ಸಿ ಇದೆ ಇವರಲ್ಲಿ ಅಂದ್ಬಿಟ್ಟು ಅದೊಂದು ಕೇಸ್ ಹಾಕ್ತಾರೆ. ನೆಕ್ಸ್ಟು IPC ಸೆಕ್ಷನ್ 298 ಸಬ್ ಕ್ಲಾಸ್ B, ನ್ಯೂಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಪಬ್ಲಿಕಲ್ಲಿ, ತುಂಬ ಕೆಟ್ಟದಾಗಿ ಮಾತಾಡ್ತಾ ಇದ್ದಾನೆ, ಪೊಲೀಸ್ಗೆ ರೆಸ್ಪೆಕ್ಟ್ ಇಲ್ಲ, ಈ ಥರ ಎಲ್ಲ ಒಂದೊಂದು ಕೇಸ್ ಏನೇನು ಬೇಕೋ ಮನ್ಸಿಗೆ ಬಂದಿದ್ದೆಲ್ಲ ಹಾಕಿದ್ದಾರೆ. ಆಮೇಲೆ IPC ಸೆಕ್ಷನ್ 353 ಪಬ್ಲಿಕ್ ಸರ್ವೆಂಟ್ಗೆ ಕೆಲಸ ಮಾಡಕ್ಕೆ ಬಿಡ್ತಾ ಇಲ್ಲ, ಅವನು ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಂತ ಅಪ್ಪ ಮಗನ ಮೇಲೆ ಪೊಲೀಸ್ ಮೇಲೂ 353 IPC ಸೆಕ್ಷನ್. IPC ಸೆಕ್ಷನ್ 506 ಸಬ್ ಕ್ಲಾಸ್ 2 ಮಾರಣಾಂತಿಕವಾಗಿ ಇವ್ರ ಇಂಟೆನ್ಷನಲ್ಲಿ ಪಬ್ಲಿಕ್ಗೆ ರೋಗ ಸ್ಪ್ರೆಡ್ ಮಾಡೋಕ್ಕೆ ಅವ್ರನ್ನ ಸಾಯೋ ಉದ್ದೇಶದಿಂದನೇ ಅಂಗಡಿ ತೆಗೆದಿದ್ದಾನೆ ಅಂತ IPC ಸೆಕ್ಷನ್ 506 ಸಬ್ ಕ್ಲಾಸ್ 2 ಇಷ್ಟು ಕೇಸ್ ಹಾಕ್ತಾರೆ. ದಿಸ್ ಆಲ್ ಫ್ಯಾಬ್ರಿಕೇಟೆಡ್. 100% ಇಟ್ ಈಸ್ ಫ್ಯಾಬ್ರಿಕೇಟೆಡ್. ಸಿ, ಒಂದು 15 ನಿಮಿಷ ಅಂಗಡಿ ತೆಗೆದಿರೋದಕ್ಕೆ ನೀವು ಇಷ್ಟೆಲ್ಲ ಸೆಕ್ಷನ್ ನೀವು ಹಾಕ್ತೀರಾ ಅಂತಂದ್ರೆ ನೀವು ರಕ್ಷಕರ ರಾಕ್ಷಸರ ಹೇಳಿ? ಸೀರಿಯಸ್ಲಿ, ಆರ್ ಯು ಪ್ರೊಟೆಕ್ಟರ್ಸ್ ಆರ್ ಪ್ರೊಪ್ರಿಯೇಟರ್ಸ್? ಬೇಲಿನೇ ಬಂದು ಬೆಲಿನೆದ್ದು ಹೊಲ ಮೇಯ್ದಂಗಾಯ್ತು ಇದು. ಹೌದು. ಆ್ಯಂಡ್ ಏನು ಸ್ಯಾಡ್ ಥಿಂಗ್ ಅಂದರೆ ಇಷ್ಟೆಲ್ಲ IPC ಸೆಕ್ಷನ್ ಹಾಕಿದ್ರು ಅವರಲ್ಲಿ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಓಕೆ. ಪ್ರೀತಮ್, ನೆಕ್ಸ್ಟ್ ಏನಾಗುತ್ತೆ? ನೆಕ್ಸ್ಟ್ ಆ್ಯಕ್ಚುಲಿ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಇದಾದ್ಮೇಲೆ? ಅವ್ರು ಹಂಗೆ ಅಲ್ಲೇ ಸತ್ತು ಹೋಗ್ತಾರಾ ಅಥವಾ ಎಲ್ಲರ ಕರ್ಕೊಂಡು ಹೋಗ್ತಾರಾ? ಇಲ್ಲ, ಇನ್ನೂ ತುಂಬ ಇದೆ ವಿಷಯ. ಓಕೆ. ಸೊ ಬೆಳಗ್ಗೆ 3 ಗಂಟೆವರೆಗೂ ಚೆನ್ನಾಗಿ ಇವ್ರಿಗೆ ವರ್ಕೌಟ್ ಮಾಡಿರ್ತಾರೆ. ಹೌದು. ಹೊಡೆದು ಬಡ್ದು ಲಿಟ್ರಲಿ ದೇ ಆರ್ ಆಲ್ಮೋಸ್ಟ್ 80% ಡೆಡ್. ಅಲ್ಲ, ನಡೆಯೋಕ್ಕಾಗ್ತಾ ಇರಲ್ಲ. ಓಕೆ. ಆಮೇಲೆ ಸಮ್ವಾಟ್ ದೇ ಹ್ಯಾವ್ ಟು ಟೇಕ್ ಔಟ್ ಫಾರ್ ದಿ ಮ್ಯಾಜಿಸ್ಟ್ರೇಟ್ ಕರ್ಕೊಂಡು ಹೋಗ್ಬೇಕು. ಹೌದು. ಓಕೆ. ಅವಾಗ ಏನು ಮಾಡ್ತಾರೆ, ಈ ಬೆನಿಕ್ಸ್ಗೆ ಏನು ಮಾಡ್ತಾರೆ, ಅವ್ರ ಅಪ್ಪನಿಗೂ ಒಂದು ಅಷ್ಟು ಬಟ್ಟೆಗಳನ್ನ ರ್ಯಾಪ್ ಮಾಡ್ತಾರೆ. ಓಕೆ. ಗಾಯಗಳನ್ನ ತೋರಿಸ್ಬಾರ್ದು, ಈ ಥರ ಎಲ್ಲ ಟ್ರೀಟ್ ಮಾಡಿದೀವಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ಏನು ಹೇಳಿರ್ತಾರೆ, ನೀವು ಮ್ಯಾಜಿಸ್ಟ್ರೇಟ್ ಹತ್ರ ಏನಾದರೂ ಬಾಯ್ ಬಿಟ್ರೆ ನಾವು ಈ ಥರ ಏನಾದರೂ ಹೊಡೆದಿದ್ದೀವಿ ಬಡ್ದಿದ್ದೀವಿ ಅಂತ ನಿಮ್ಗೆ ಅಲ್ಲೇ ಎನ್ಕೌಂಟರ್ ಮಾಡ್ತೀವಿ, ನಿಮ್ಮ ಫ್ಯಾಮಿಲಿಗೆ ಥ್ರೆಟ್ ಮಾಡ್ತೀವಿ ಅಂತ ಅಲ್ಲಿ ಬಾಯಿ ಮುಚ್ಚಿರ್ತಾರೆ. ಬಿಫೋರ್ ದ್ಯಾಟ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು. ಹೌದಲ್ವಾ? ಇದನ್ನ ನಾನು ಮರ್ತೇ ಬಿಟ್ಟಿದೆ ಆ್ಯಕ್ಚುಲಿ. ಇದನ್ನ ಓಕೆ. ಹೌದು, ಮೆಡಿಕಲ್ ಸರ್ಟಿಫಿಕೇಟ್ ಇಲ್ದಲೆ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲ? ಹೌದು, ಯು ಟ್ರೂ. ನಾನು ಹೇಳ್ತೀನಿ, ಅದು ಮೆಡಿಕಲ್ ಸರ್ಟಿಫಿಕೇಟ್ ಬೇಕಿರುತ್ತೆ. ಆ ಸ್ಟೇಷನಿಂದ ಒಂದು 100 ಕಿಲೋಮೀಟರ್ಸ್ ದೂರದಲ್ಲಿ ಒಂದು ಹಾಸ್ಪಿಟಲ್ ಇದೆ. ಸಾರಿ ಫಾರ್ ಇಂಟ್ರಪ್ಟಿಂಗ್. ಅಲ್ಲ, 100 ಕಿಲೋಮೀಟರ್ಸ್ ದೂರನಾ? ಏನಕ್ಕೆ ಅಷ್ಟು ದೂರ? ಸಮ್ವಾಟ್ ಅವ್ರಿಗೇನೋ ಒಂದು ಸೇಫ್ಟಿಯಾಗಿ ಬೇಕಲ್ಲ, ಏನಾದರೂ ಅವ್ರಿಗೆ ಗೊತ್ತಿರೋರು ಇರ್ತಾರೆ. ಓಕೆ. ಹೇಳಕ್ ಬರಲ್ಲ. 100 ಕಿಲೋಮೀಟರ್ಸ್, ಅದು ಈ ಒಂದು ನಿನ್ಗೆ ಇನ್ನೊಂದು ಟ್ರಿಕ್ಕಿ ಹೇಳ್ತೀನಿ. ನೀನು ಹೇಳಿದ ಕರೆಕ್ಟು. 100 ಕಿಲೋಮೀಟರ್ ದೂರ ಕರ್ಕೊಂಡು ಹೋಗ್ತಾರೆ ಇವರು. ಆ್ಯಕ್ಚುಲಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು, ಬಟ್ ಜೀಪಲ್ಲಿ ಕರ್ಕೊಂಡು ಹೋಗಲ್ಲ. ಇನ್ನೊಂದು ಪ್ರೈವೇಟ್ ಒಂದು ವೆಹಿಕಲಲ್ಲಿ ಇವ್ರನ್ನ ಕೂರ್ಸ್ಕೊಂಡು ಹೋಗ್ತಾರೆ. ಯಾರಿಗೂ ಗೊತ್ತಾಗಬಾರ್ದು ಅಂದ್ರೆ ಏನು ಗೊತ್ತಾ, ಅವ್ರು ಆಲ್ರೆಡಿ ಬ್ಲೀಡಿಂಗು. ಓಕೆ. ಏನಾದ್ರು ಜೀಪಲ್ಲಿ ಕುತ್ಕೊಂಡ್ರೆ ಆ ಬ್ಲಡ್ ಸ್ಟೇನ್ ಏನಾದರೂ ನಾಳೆ ದಿನ ಎನ್ಕ್ವೈರಿ ಮಾಡಿದ್ರೆ ತಗ್ಲಾಕೋಬಾರ್ದಲ್ಲ ಅಂತ ಹೇಳ್ಬಿಟ್ಟು ಇದೆಲ್ಲ ಮಾಡಿದಾರೆ ಮಗ. ಓಕೆ. ಹೋಗ್ತಾರೆ ಡಾಕ್ಟರ್ ಹತ್ರ, ಆ ಡಾಕ್ಟರ್ ಹತ್ರ ಹೇಳ್ತಾರೆ ನನಗೆ ಈ ಥರ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕು ಅಂತ. ವಿತೌಟ್ ಸೀಯಿಂಗ್ ಯಾರಿದಾರಲ್ಲ, ಓಕೆ, ಅವರಿಬ್ಬರನ್ನ ನೋಡ್ದೇನೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ. ಓಕೆ. ಏನಂತ ಕೊಡ್ತಾರೆ? ದೇ ಆರ್ ಓಕೆ ಫಾರ್ ರಿಮಾಂಡ್, ಟು ಟೇಕ್ ರಿಮಾಂಡ್ ಅಂತ ಕೊಡ್ತಾರೆ. ರಿಮಾಂಡ್ ಅಂತ ಹೇಳಿದ್ರೆ ಲೈಕ್ ಹೇಳ್ತೀನಿ ನಾನು. ಅದನ್ನು ಸೀದಾ ಕರ್ಕೊಂಡು ಮ್ಯಾಜಿಸ್ಟ್ರೇಟ್ ಹತ್ರ ಬರ್ತಾರಪ್ಪ. ಓಕೆ. ಆ ನೋಡೋ ಟೈಮಲ್ಲಿ, ಕರ್ಕೊಂಡು ಹೋಗೋ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಪಬ್ಲಿಕ್ಕು ನೋಡಿರ್ತಾರೆ ಅವ್ನು ಹೆಂಗೆ ನಡೀತಿದ್ದ, ಬೆನಿಕ್ಸ್ ಹಿಂಗಾಗಿದ್ದ, ಮುಖ ಎಲ್ಲ ಸ್ವೆಲ್ ಆಗಿತ್ತು, ಬಾಡಿ ಏನೂ ಇರಲಿಲ್ಲ, ಅವ್ನಿಗೆ ಬ್ಲೀಡಿಂಗ್ ತುಂಬ ಇತ್ತು, ಇದೆಲ್ಲ ನೋಡಿರ್ತಾರೆ. ನೋಡಿದ್ಮೇಲೆ ಅವ್ರಿಗೂ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಡ್ತಾರೆ. ಓಕೆ. ಇಡೀ ತಮಿಳ್ನಾಡು, ಇಂಡಿಯಾ ಎಲ್ಲ ಕಡೆ ಈ ವಿಷಯ ಹಬ್ಬೋಗುತ್ತೆ. ಫುಲ್ ಒಂಥರ ವೈರಲ್ ಆಗಿಬಿಡುತ್ತೆ, ವೈರಲ್ ಆಗೋಗುತ್ತೆ. ಓಕೆ. ಈ ಪೊಲೀಸರು ಅದನ್ನು ಕೇರ್ ಮಾಡೋದಿಲ್ಲ.
ಸೀದಾ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಮ್ಯಾಜಿಸ್ಟ್ರೇಟು ಒಂದು ಮನೇಲಿ ನಿಂತಿರ್ತಾರಪ್ಪ, ಒಂದು ಟೆರೆಸ್ ಮೇಲೆ ಕೋವಿಡ್ ಟೈಮಲ್ಲ ಕೋವಿಡ್ ಟೈಮಲ್ಲಿ ಅವ್ರು ಕೋವಿಡ್ ಟೈಮೆಲ್ಲ ನೋಡ್ತಾರೆ. ನೋಡಿದ ತಕ್ಷಣ ಮ್ಯಾಜಿಸ್ಟ್ರೇಟ್ ಏನು ಮಾಡಬೇಕು, ಫಸ್ಟ್ ಕೇಳಬೇಕು ನಿಮ್ಮನ್ನ ಪೊಲೀಸ್ ಹೆಂಗೆ ಟ್ರೀಟ್ ಮಾಡಿದ್ರು, ಏನಾದರೂ ತೊಂದರೆ ಆಯಿತಾ, ಇದನ್ನು ಫಸ್ಟ್ ಕೇಳಬೇಕು. ಅವ್ರೇನು ಕೇಳಿಲ್ಲ. ಪೊಲೀಸವ್ರು ಏನು ಮಾಡ್ತಾರೆ, ಫೈಲ್ನ ಕೊಡ್ತಾರೆ. ಓಕೆ, ಇನ್ನೊಂದು ಪ್ರಶ್ನೆ, ಮ್ಯಾಜಿಸ್ಟ್ರೇಟ್ ಅನ್ನೋರು ಜಡ್ಜ ಅಥವಾ ಮ್ಯಾಜಿಸ್ಟ್ರೇಟ್ ಅಂತಾನೆ ಇನ್ನೊಬ್ರು ಬೇರೆಯವ್ರು ಇರ್ತಾರ? ಆ ಪರ್ಟಿಕ್ಯುಲರ್ ಒಂದು ತಾಲೂಕು ಇದರಲ್ಲಿ ತಾಲೂಕು ದಂಡಾಧಿಕಾರಿಗಳು ಅಂತ ಇರ್ತಾರೆ. ತಾಲೂಕು ದಂಡಾಧಿಕಾರಿಗಳು ಅವ್ರನ್ನ ಮ್ಯಾಜಿಸ್ಟ್ರೇಟ್ ಟು ಸ್ಟೇಟ್ ಅಂತ. ದೇ ಆರ್ ಇಮಿಡಿಯೇಟ್, ಅಂದರೆ ಇಮಿಡಿಯೇಟ್ ಸ್ಪಾಕ್, ಇಮಿಡಿಯೇಟ್ ಆಗಿ ಇದು ಮಾಡೋ ಥರ. ಓಕೆ, ಸೊ ಅವ್ರ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಫೈಲ್ ಕೊಡ್ತಾರೆ. ಅವ್ರು ನೋಡ್ಬಿಟ್ಟು ಓಕೆ ಫಿಟ್ ಇದಾನ, ಹಿಂಗೆ ಅವ್ರು ಏನು ಅಬ್ಸರ್ವ್ ಮಾಡಿರಲ್ಲ, ಓಕೆ ಈಸ್ ಫಿಟ್ ಟು ರಿಮಾಂಡ್ ಅಂತ ಕಳಿಸ್ಬಿಡ್ತಾರೆ. ಜಸ್ಟ್ ಇದೇ ಥರ ಏನು ಹಿಂಗೆ ಅಂದ್ಬಿಟ್ಟು ಸರ್ ಕಳಿಸ್ಬಿಡೋದು. ಓಕೆ, ಈಗ ನೀನು ಒಂದು ಪ್ರಶ್ನೆ ಕೇಳಿದೆ, ರಿಮಾಂಡ್ ಅಂದ್ರೆ ಏನು ಅಂತ. ಸಿ ಪ್ರೀತಮ್, ಈಗ ಏನಾಗುತ್ತೆ, ಒಬ್ಬ ಪೊಲೀಸ್ ಏನು ಅಕ್ಯೂಸ್ನ ಏನಾದರೂ ಅರೆಸ್ಟ್ ಅಥವಾ ಏನಾದರೂ ಮಾಡಿದರೆ, ಕಸ್ಟಡಿಯಲ್ಲಿ ಇಟ್ಟಿದ್ರೆ ಅವ್ರನ್ನ 24 hours ಟೈಮ್ ಇರುತ್ತೆ. ಆ ಟೈಮಲ್ಲಿ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಬೇಕು. 24 hours ಒಳಗಡೆ ಅವ್ರು ಏನಾದರೂ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಿಲ್ಲ ಅಂದರೆ ಕೋರ್ಟ್ ಹತ್ರ ಪರ್ಮಿಷನ್ ತೊಗೋತಾರೆ. ಸಿ ನನಗೆ ಈ ಥರ ಎಕ್ಸ್ಟ್ರಾ ಟೈಮ್ ಬೇಕು ಫಾರ್ ಇನ್ವೆಸ್ಟಿಗೇಷನ್ ಅಂತ ಹೇಳ್ತಾರೆ. ಓಕೆ, ಸೊ ಆ ಪ್ರೋಸೆಸ್ಸನ್ನು ಪೊಲೀಸ್ ಕಸ್ಟಡಿ ಕಳಿಸೋದು ಇಟ್ಸ್ ಕಾಲ್ಡ್ ರಿಮಾಂಡ್. ಓಕೆ, ಡನ್, ಗಾಟ್ ಇಟ್. ಓಕೆ, ಇವಾಗ ಓಕೆ ಅಂದರೆ ಎಕ್ಸ್ಟ್ರಾ ಟೈಮ್ ತೊಗೊಳಕ್ಕೆ ಎಕ್ಸ್ಟ್ರಾ ಟೈಮ್. ಸೊ ದ ಮ್ಯಾಕ್ಸಿಮಮ್ ಟೈಮ್ ವುಡ್ ಬಿ ಫಾರ್ ಪೊಲೀಸ್ ಕಸ್ಟಡಿ ಇಟ್ಸ್ 15 days. ಓಕೆ, ಅಂದರೆ ನಮಗೆ ಇವ್ರ ಹತ್ರ ಏನೋ ಬಾಯ್ ಬಿಡ್ಸೋಕೆ ಆಗ್ತಾ ಇಲ್ಲ, ಸೊ ಇಲ್ಲಾಂದರೆ ಒಂದು ಹೆಲ್ತ್ ಕಂಡೀಷನ್, ಹೆಲ್ತ್ ವಿಚಾರ ಹೇಳ್ಬಿಟ್ಟು ದೇ ವಿಲ್ ಗೆಟ್ ಸಮ್ ಟೈಮ್. ಅಲ್ಲ, ಈಗ 24 hours ಯಾರು ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ, ಎವಿಡೆನ್ಸ್ನ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ದೇ ಹ್ಯಾವ್ ಟು ಗೋ ಫಾರ್ ಅ ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಆಸ್ಕ್ ಫಾರ್ ಎಕ್ಸ್ಟ್ರಾ ಡೇಸ್. ಓಕೆ, ಓಕೆ, ಹೋಗಿರ್ತಾರೆ, ಆಯಿತು, ಪೊಲೀಸ್ ಕಸ್ಟಡಿ ಕಳಿಸ್ಕೊಡ್ತಾರೆ. ಓಕೆ, ಇಲ್ಲಿ ನಿಮ್ಗೆ ಅನಿಸ್ಬೋದು ಏನಿದು ಪೊಲೀಸ್ ಕಸ್ಟಡಿ ಅಂತ. ಪೊಲೀಸ್ ಕಸ್ಟಡಿ ಅಂದರೆ 15 days ಅವ್ರ ಹತ್ರ ಇಟ್ಕೊಂಡು ಎನ್ಕ್ವೈರಿ ಮಾಡಿ ಎವಿಡೆನ್ಸ್ನ ಸಬ್ಮಿಟ್ ಮಾಡೋದಕ್ಕೆ ಇಟ್ಕೊಂಡಿರ್ತಾರೆ. ಇಫ್ ಅಟ್ ಆಲ್ 15 days ಟೈಮ್. 15 days. ಅಲ್ಲಿ ಇನ್ನೊಂದು ಕಂಡೀಷನ್ ಇರುತ್ತೆ, ಆ 15 days ಒಳಗೆ ನಾವು ಪ್ರೂವ್ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರನ್ನ ಜುಡಿಷಿಯಲ್ ಕಸ್ಟಡಿ ಬಿಡಬೇಕು. ದಿಸ್ ದ ಕಂಡೀಷನ್. ಓಕೆ, ವಾಟ್ ಇಸ್ ಜುಡಿಷಿಯಲ್? ಜುಡಿಷಿಯಲ್ ಕಸ್ಟಡಿ ಅಂದರೆ ದ ಕಂಪ್ಲೀಟ್ ಕೋರ್ಟ್ ಕಂಟ್ರೋಲಲ್ಲಿ ಇರುತ್ತೆ. ಓಕೆ, ಕಂಪ್ಲೀಟ್ ಕೋರ್ಟ್ ಕಂಟ್ರೋಲ್. ಓಕೆ, ಅವ್ರನ್ನ ಏನು ಮಾಡ್ತಾರೆ, ಜೈಲಿಗೆ ಕಳಿಸ್ತಾರೆ. ವೇರ್ ದ ಜೈಲ್ ಅಥಾರಿಟಿ ಅವರು ಇವ್ರನ್ನ ಸೇಫ್ ಗಾರ್ಡ್ ಮಾಡ್ತಿರ್ತಾರೆ. ದೇ ವಿಲ್ ಟೇಕ್ ಕೇರ್ ಆಫ್ ದಟ್. ದೇ ವಿಲ್ ಟೇಕ್ ಕೇರ್. ಓಕೆ, ಇವಾಗ ಅವ್ರ ಕಸ್ಟಡಿಲಿ ಇದ್ದಂಗೆ. ಪೊಲೀಸ್ ಅವರು ಜುಡಿಷಿಯಲ್ ಕಸ್ಟಡಿಲಿ ಇದ್ದಾಗ ಜೈಲಿಗೆ ಬಂದವ್ರನ್ನ ಮೀಟ್ ಮಾಡಂಗಿಲ್ಲ. ದಿಸ್ ಇಸ್ ಕಂಡೀಷನ್. ವಿತೌಟ್ ಕೋರ್ಟ್ ಪರ್ಮಿಷನ್ ದೇ ಕೆನಾಟ್ ಮೀಟ್. ಓಕೆ, ಯಾರನ್ನ ಜೈಲ್ಗೆ ಹಾಕಿರ್ತಾರೆ ದೇ ಹ್ಯಾವ್ ಟು ಟೇಕ್ ಪರ್ಮಿಷನ್. ಓಕೆ, ಓಕೆನಾ? ಜುಡಿಷಿಯಲ್ ಕಸ್ಟಡಿ ಎಲ್ಲರಿಗೂ ಇದ್ರೆ ಏನಕ್ಕೆ ವೆರಿ ಸೇಫ್. ಈ ಥರ ವೈಲೆನ್ಸ್ ಮಾಡೋಕ್ಕಾಗಲ್ಲ, ಟಾರ್ಚರ್ ಮಾಡೋಕ್ಕಾಗಲ್ಲ, ಏನೂ ಟಚ್ ಮಾಡೋಕ್ಕಾಗಲ್ಲ ನೀವು. ರೈಟ್. ಜುಡಿಷಿಯಲ್ ಕಸ್ಟಡಿ ಅಂದರೆ ಸೆಕ್ಯೂರಿಟಿ ಕೊಡೋದೇ ಅವ್ರ ಮೇನ್ ಪ್ರಯಾರಿಟಿ. ಓಕೆ, ಇದು ಆ್ಯಕ್ಚುಲಿ ಪೊಲೀಸ್ ಕಸ್ಟಡಿ, ಜುಡಿಷಿಯಲ್ ಕಸ್ಟಡಿ. ಇವ್ರನ್ನ ಡೈರೆಕ್ಟ್ ಆಗಬೇಕು, ಇವ್ರಿಗೆ ಜುಡಿಷಿಯಲ್ ಕಸ್ಟಡಿಗೆ ಆಗಲ್ಲ, ಪೊಲೀಸ್ ಕಸ್ಟಡಿ ಕೊಟ್ಟಿರ್ತಾರೆ. ಓಕೆ, ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ಬೋದಾಗಿತ್ತಲ್ಲ? ಒಂದಿನ ಅದಲ್ಲ ಅಷ್ಟೇ. ಇವ್ರಿಗೆ ಎನ್ಕ್ವೈರಿ ಮಾಡ್ಕೊಳಕ್ಕೆ ಹಾಕೊಂಡಿರೋದು. ಓಕೆ, ಓಕೆ, 15 days ಟೈಮಲ್ಲಿ ಸೀದಾ ಕರ್ಕೊಂಡು ಅಲ್ಲಿಂದ ಯಾವುದೋ ಒಂದು ಜೈಲಿಗೆ ಕಳಿಸ್ತಾರೆ. ನಿನ್ಗೆ ಅಲ್ಲಿಂದ ಮತ್ತೆ 80-100 kilometer ದೂರದಲ್ಲಿರೋ ಜೈಲು. ಓಕೆ, ಓಕೆ, ತುಂಬ ಒಂಥರ ಏನು ಹೇಳ್ತೀಯ, ಒಂಥರ ಸ್ಯಾಡ್, ನನಗೆ ಬೇಜಾರಾಗ್ತಿದೆ ಹೇಳಕ್ಕೆ. ಕರೆಕ್ಟ್. ಕರ್ಕೊಂಡು ಹೋಗಿದ್ದ ಮಗ ವೆರಿ ನೆಕ್ಸ್ಟ್ ಡೇ ಬೆನಿಕ್ಸ್ ಏನು ಮಾಡ್ತಾನೆ, ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ ಅವ್ನಿಗೆ. ಓಕೆ, ಬೆನಿಕ್ಸ್ಗೆ ಮಗನಿಗೆ ಚೆಸ್ಟ್ ಪೇನ್ ಸ್ಟಾರ್ಟ್ ಆಗುತ್ತೆ. ಅವ್ನಿಗೆ ಹೆಂಗೆ ಹೇಳ್ಕೋಬೇಕು ಗೊತ್ತಿರಲ್ಲ ಜೈಲಲ್ಲಿ. ಕೇಳ್ತಾನೆ, ನನಗೆ ಈ ಥರ ಪೇಯ್ನ್ ಆಗ್ತಿದೆ, ನನಗೆ ಆಗ್ತಾ ಇಲ್ಲ, ಸೊ ನನಗೇನೋ ಟ್ರೀಟ್ಮೆಂಟ್ ಬೇಕು ಅಂತ ಕೇಳ್ತಾನೆ. ಓಕೆ, ಅಲ್ಲೂ ಅವರು ಕರಗಿಲ್ಲ, ಮನಸ್ಸು ಕರಗಿಲ್ಲ. ಏನೋ ಕರ್ಕೊಂಡು ಹೋಗ್ಬೇಕಾ ಬಲವಂತವಾಗಿ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಹೋಗ್ತಾನೆ, ಆನ್ ದಿ ವೇ ಡೆತ್ ಆಗ್ಬಿಟ್ಟಿದ್ದಾರೆ. ಬೆನಿಕ್ಸ್ ಹೋಗ್ತಾನೆ, ಕಂಪ್ಲೀಟ್ ಇಂಟೆಸ್ಟೈನಲ್ಲಿ ಒಳಗಡೆ ಆ ಬ್ಲೀಡಿಂಗು, ನಾನ್ ಸ್ಟಾಪ್ ಬ್ಲೀಡಿಂಗು ಕಂಟಿನ್ಯೂಸ್, ಅವನಿಗೆ ಕಂಟ್ರೋಲ್ ಸುಸ್ತಾಗಿ ಕಂಪ್ಲೀಟ್ ಹಾಸ್ಪಿಟ್ಲಲ್ಲಿ ತಿರೋಗ್ಬಿಡ್ತಾರೆ. ಇನ್ಯಾವ ರೀತಿ ಹೊಡೆದಿರ್ಬೇಕು ಪೊಲೀಸು ಅಲ್ಲ? ಸೀರಿಯಸ್ಲಿ ಮ್ಯಾನ್, ಈ ವಿಷಯ ತಿಳಿದಿರುತ್ತಲ್ಲ, ಅವ್ರ ತಂದೆನೂ ಇರ್ತಾನೆ. ಈಗ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಅಲರ್ಟ್ ಆಗಿಬಿಡ್ತಾರೆ. ಆಲ್ರೆಡಿ ಬೆನಿಕ್ಸ್ ಹಿಂಗ್ ಆಗಿದೆ, ವಿ ಕೆನಾಟ್ ಟೇಕ್ ಅ ಚಾನ್ಸ್ ಫಾರ್ ಹಿಸ್ ಫಾದರ್. ಹೋಗಿ ಅವ್ರಿಗೂ ನೋಡೋಣ, ಏನಾದರೂ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಅವ್ರಿಗೂ ಕಾಲ ಮೀರೋಗಿರುತ್ತೆ. ಏನು ಮಾಡೋಣ, ಆಗಲೆಲ್ಲ ಹೊಡೆದಾಗಿದ್ದಲ್ಲ ಅಷ್ಟರಲ್ಲಿ ತಂದೆನೇ ತೀರೋಗ್ತಾನೆ. ಜಯರಾಜುನು ಸತ್ತೋಗ್ತಾರೆ. ತುಂಬ ರಿಬ್ಬೆಲ್ಲ ಏಟ್ ಆಗಿರುತ್ತೆ, ಒಳಗಡೆ ಲಂಗ್ಸ್ ಡ್ಯಾಮೇಜ್ ಆಗಿ ಏನೂ ಮಾಡೋಕ್ಕಾಗದೇ ಇರೋ ಥರ ಈ ಥರ ಡೆತ್ ಆಗುತ್ತೆ. ಇದನ್ನು ಕಸ್ಟೋಡಿಯಲ್ ಡೆತ್ ಆಗಿದೆಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಎಂಟೈರ್ ತಮಿಳ್ನಾಡು, ಮಧುರೈ, ಸತಾಕುಲಂ ಎಲ್ಲ ಕಡೆ ವೈರಲ್ ಆಗುತ್ತೆ. ಆಲ್ ಓವರ್ ಇಂಡಿಯಾ ಇದನ್ನು ಒಂದು ಅಭಿಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವಾಗ ನೀವು ಇಲ್ಲೂ ಕೇಳ್ಬೋದು, ಏನು ಆ್ಯಕ್ಷನ್ ತೊಗೊಳ್ಳಿಲ್ವಾ, ಏನಾದರೂ ಅದು ಇದು ಅಂತ ಹಿಂಗೆ ಕೇಳ್ಬೋದು. ಎಕ್ಸಾಕ್ಟ್ಲಿ ಐ ವಾಸ್ ಅಬೌಟ್ ಟು ಆಸ್ಕ್ ದಟ್. ಅಲ್ಲ, ಫಸ್ಟ್ ಆಫ್ ಆಲು ಇವಾಗ ಅವರು ಪೊಲೀಸ್ ಕಸ್ಟಡಿಲಿ ಅವರಿದ್ದರು. ಅವರಿಬ್ಬರನ್ನ ಫಸ್ಟ್ ಡೇ ಇದಾಯಿತು, ಮ್ಯಾಜಿಸ್ಟ್ರೇಟ್ ಹತ್ರ ಹೋದರು, ಮುಗಿಸ್ಕೊಂಡ್ರು, ಪೊಲೀಸ್ ಕಸ್ಟಡಿಗೆ ಅವ್ರನ್ನ ಹಾಕಿದ್ರು. ಪೊಲೀಸ್ ಕಸ್ಟಡಿಲಿ ಇರಬೇಕಂದ್ರೆ ಸೆಕೆಂಡ್, ಅಂದರೆ ಫಸ್ಟ್ ಡೇ ಆಫ್ ದ ಪೊಲೀಸ್ ಕಸ್ಟಡಿ ಅವ್ರೇನಾಯಿತು, ಅವ್ರದ್ದು ಡೆತ್ ಆಯಿತು. ಫಸ್ಟ್ ಡೇ ಆಫ್ ದ ಪೊಲೀಸ್ ಕಸ್ಟಡಿಲಿ ಡೆತ್ ಆಯಿತು. ಆಗಿದ್ದ ತಕ್ಷಣ ಕೋರ್ಟ್ ಏನು ಡಿಸಿಷನ್ ತೊಗೊಳೋದಿಲ್ವಾ,
ಅಥವಾ ಕೇಳೋದೇ ನಾನು ಹೇಳ್ತೀನಿ. ಫಸ್ಟ್ ಲೆವೆಲಲ್ಲಿ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ತಾರೆ. ಹೌದು. ಅದಾದ್ಮೇಲೆ ನಿಮ್ಮ ಅಥಾರಿಟಿ ಕಳಿಸ್ತೀನಿ, ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ, ಅವ್ರು ಏನೇ ನೀವು FIR ಹಾಕಿದಿರಲ್ಲ ಅದಕ್ಕೆಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ವಿಲ್ ಸಿ ಫರ್ದರ್ ಟ್ರಯಲ್ ಕೋರ್ಟ್ ಕರ್ಕೊಂಡು ಬರೋದು, ಕೇಸ್ ಹಾಕೋದು ಇದೇ ಇರುತ್ತೆ. ಅವರು ಚಾರ್ಜ್ ಶೀಟ್ ಪ್ರೊಡ್ಯೂಸ್ ಮಾಡಬೇಕು. ಓಕೆ, ಅರ್ಥ ಆಗ್ತಿದೆಯಾ? ಗೊತ್ತಾಯ್ತು. ಎನ್ಕ್ವೈರಿ ಎಲ್ಲ ಆದ್ಮೇಲೆ ಸೊ ಹಿಂಗ್ ಮಾಡಿದಾರೆ ಚಾರ್ಜ್ ಶೀಟ್ ಹಾಕಿ. ಬಿಫೋರ್ ದ್ಯಾಟ್ ಇವರು ಜೈಲ್ ಕಟ್ಕೊಂಡು ಹೋಗಿರ್ತಾರೆ. ಅಷ್ಟರಲ್ಲಿ ವೆರಿ ನೆಕ್ಸ್ಟ್ ಡೇ ಬೆನಿಕ್ಸ್ಗೆ ಚೆಸ್ಟ್ ಪೇನ್ ಬಂದಿರುತ್ತೆ. ಕರೆಕ್ಟ್, ಹೌದು. ಅವನು ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡಿರ್ತಾನೆ, ಅಲ್ಲೂ ಮನ್ಸು ಕರಗಿರಲ್ಲ. ಕರ್ಕೊಂಡು ಹೋಗೋಷ್ಟರಲ್ಲಿ ಅವನು ಸತ್ತೋಗ್ತಾನೆ. ಹೌದು. ಸಿವಿಯರ್ ಇಂಟರ್ನಲ್ ಬ್ಲೀಡಿಂಗ್, 14 ಕಡೆ ಅವ್ನಿಗೆ ಏಟ್ ಆಗಿರುತ್ತೆ. 14 ಪ್ಲೇಸಸ್, ಯು ವೋಂಟ್ ಬಿಲೀವ್. ಶಿಟ್ ಮ್ಯಾನ್. ವಾಟ್ ಇಸ್ ಚಾರ್ಜ್ ಶೀಟ್? ಚಾರ್ಜ್ ಶೀಟ್ ಅಂದರೆ ಎನ್ಕ್ವೈರಿ ಪ್ರಾಸೆಸ್ ಎಲ್ಲ ಆದಮೇಲೆ ಅವ್ರು ಏನೇನು ಕೇಸ್ಗಳು ಹಾಕಿರ್ತಾರಲ್ಲ, ಸೊ ಜಸ್ಟಿಫಿಕೇಶನ್ ಕೊಟ್ಟು ಅದನ್ನ ಕ್ಲಿಯರ್ ಆಗಿ ಒಂದು ಇನ್ಫಾರ್ಮೇಷನ್ ಕೊಡೋ ಥರ. ಓಕೆ, ಅಂದರೆ ಇವ್ರಿಗೆ ಜಡ್ಜ್ಗೆ ತೋರಿಸ್ತಾರೆ. ಹೌದು, ಚಾರ್ಜ್ ಶೀಟ್ ಪ್ರೊಡ್ಯೂಸ್ ಮಾಡೋ ಥರ. ಓಕೆ, ಸಿಂಪಲ್ ವೇ. ಸಿಂಪಲ್ ವೇ. ಓಕೆ. ನೆಕ್ಸ್ಟ್ ಅವ್ರ ತಂದೆನೂ ತೀರೋಗ್ತಾರೆ. ಓಕೆ. ಅವ್ರನ್ನ ಇವ್ರು ಏನು ಮಾಡ್ತಾರೆ, ಏನು ಆಗೋಕ್ಕೆ ಮುಂಚೆ ನಾವೇ ಕರ್ಕೊಂಡು ಹೋಗೋಣ ಅಂತ ಮಾಡೋಷ್ಟೊತ್ತಿಗೆ ಅವರು ಸತ್ತೋಗಿರ್ತಾರೆ. ಅದನ್ನು ಸ್ವಲ್ಪ ಫ್ಯಾಬ್ರಿಕೇಟ್ ಮಾಡ್ತಾರೆ, ಫ್ಯಾಬ್ರಿಕೇಟ್ ಮಾಡ್ತಾರೆ. ಇದಾದ್ಮೇಲೆ ಏನಾಗುತ್ತೆ ಗೊತ್ತಾ? ಸೊ ಇದೆಲ್ಲ ಪ್ರೊಟೆಸ್ಟ್ ಒಂದು ಅಭಿಯಾನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಗೌರ್ಮೆಂಟಲ್ಲಿರೋ ಲೋಕಲ್ ಗೌರ್ಮೆಂಟ್ ಅಲರ್ಟ್ ಆಗಿಬಿಡ್ತಾರೆ. ಇದನ್ನ ಮುಚ್ಚಾಕ್ಲೇಬೇಕು, ಇಲ್ಲಾಂದ್ರೆ ನಮ್ಮ ಲೂಪೋಲಿಗೆ ಬಂದ್ಬಿಡುತ್ತೆ, ನಮ್ಗೆ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ಸಮ್ ವಾಟ್ ಈ ಪೊಲೀಸ್ ಅವ್ರು ಏನು ಮಾಡ್ತಾರೆ, ಕಸ್ಟೋಡಿಯಲ್ ಡೆತ್ನ ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ದೇ ಹ್ಯಾವ್ ಡೈಡ್ ಬಿಕಾಸ್ ಆಫ್ ದಿ ಕೋವಿಡ್. ಅಲ್ಲಿಗೆ ಟ್ವಿಸ್ಟ್ ಟರ್ನ್ ಮಾಡಕ್ ನೋಡ್ತಾರೆ. ಇವರು ನ್ಯಾಚುರಲ್ ಆಗಿ ಸತ್ತೋಗಿದ್ದಾರೆ, ಇವ್ರಿಗೆ ಈ ತರ ಕಾಯಿಲೆ ಇತ್ತು, ಕೋವಿಡ್ ಅಟ್ಯಾಕ್ ಆಗಿತ್ತು, ಇನ್ನೊಂದಾಗಿತ್ತು ಅಂತ ಹೇಳಿ ಸುಳ್ಳೆಲ್ಲ ಹೇಳ್ಬಿಟ್ಟು ಕೇಸ್ ಕ್ಲೋಸ್ ಮಾಡೋದು ಸುಮ್ಮನೆ ಇರ್ತಾರೆ. ಅಲ್ಲೂ ಗೌರ್ಮೆಂಟ್ ಸುಮ್ಮನೆ ಇರಲ್ಲ, CIDಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಕ್ರೈಮ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್. ಬಟ್ ಒಂದು ತಿಳ್ಕೊಳ್ಳಿ, ಕಸ್ಟೋಡಿಯಲ್ ಡೆತ್ ಆದರೆ ಪೊಲೀಸ್ ಅವ್ರಿಗೆ ಯಾವುದೇ ರೀತಿಲೂ ಇದನ್ನ ಇನ್ವೆಸ್ಟಿಗೇಷನ್ ಮಾಡುವಂಥದ್ದು ಇರೋದಿಲ್ಲ. ಓಕೆ, ಇದನ್ನ ಮ್ಯಾಜಿಸ್ಟ್ರೇಟ್ ಲೆವೆಲಲ್ಲೇ ಇನ್ವೆಸ್ಟಿಗೇಟ್ ಮಾಡಬೇಕು. ಓಕೆ ಓಕೆ, ಇದು ರೂಲ್ಸ್ ಇರೋದು. ರೂಲ್ಸ್. ಓಕೆ, ಇಟ್ ಇಸ್ ನಥಿಂಗ್ ರಾಕೆಟ್ ಸೈನ್ಸ್. ಓಕೆ, ರೂಲ್ಸ್ ಇರೋದು ಇದು. ಇವಾಗ ಏನೋ ಕೇಸ್ನ ಕ್ಲೋಸ್ ಮಾಡೋ ಅಂತ ಪ್ಲಾನ್ ಮಾಡಿರ್ತಾರೆ. ಓಕೆ, ಆಯ್ತಾ? ಇವ್ರು ಪೊಲೀಸ್ ಅವರೆಲ್ಲ ಈಗ ಹೆಂಗಿದ್ರು ಇಬ್ರು ತೀರ್ಕೊಂಡ್ರು, ಇವಾಗ ಏನಾರ ಮಾಡಿ ನಮ್ಮ ಒಂದು ತಲೆ ಮೇಲೆ ಬರಬಾರ್ದು ಅಂತ ಏನು ಮಾಡ್ತಾರೆ, ಅವ್ರು ಕೇಸ್ನ ಕ್ಲೋಸ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಓಕೆ, ಸಂವಾಟ್ ಇದು ಕೋರ್ಟ್ಗೆ ಗೊತ್ತಾಗುತ್ತೆ, ಇದೇನು ಪಬ್ಲಿಕ್ ಇಷ್ಟೊಂದೆಲ್ಲ ಗಲಭೆ ಹೇಳ್ತಾ ಇದೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕೋರ್ಟ್ ಏನು ಮಾಡುತ್ತೆ, ಇಟ್ ವಿಲ್ ಟೇಕ್ ಅ ಸುವಮೋಟೋ ಕಾಗ್ನಿಸನ್ಸ್. ಸುವಮೋಟೋ ಕಾಗ್ನಿಸನ್ಸ್. ಸುವಮೋಟೋ ಕಾಗ್ನಿಸನ್ಸ್ ತಗೊಳ್ಳಿ. ಏನು ಹಂಗಂದ್ರೆ ವಾಟ್ ಇಸ್ ಸುವಮೋಟೋ ಕಾಗ್ನಿಸನ್ಸ್? ಪ್ರೀತಮ್, ಫಸ್ಟ್ ಇವಾಗ ನೀನೇ ಅಥವಾ ಯಾರಾದರೂ ಇರ್ತಾರೆ ಅಂತ ತಿಳ್ಕೊಳ್ಳಿ, ನಿಮ್ಗೇನಾದರೂ ನಿಮಗೆ ಫಂಡಮೆಂಟಲ್ ರೈಟ್ಸ್ ಯಾರೋ ನೀವೇ ವಾಲೆಟ್ ಆಗಿರುತ್ತೆ, ಏನೋ ನಿಮ್ಗೇನೋ ಸಮಸ್ಯೆ ಆಗಿರುತ್ತೆ ಅಂದಾಗ ಆಬ್ವಿಯಸ್ಲಿ ಕೋರ್ಟ್ಗೆ ಹೋಗ್ತೀರಾ ಫಾರ್ ಜಸ್ಟಿಸ್. ಓಕೆ. ಇನ್ನೊಂದು ಇರುತ್ತೆ ಸಂವಾಟ್ ಪಬ್ಲಿಕಲ್ಲಿ ಏನಾದರೂ ತುಂಬ ಇಶ್ಯೂಸ್ ಆಗಿ ಪಬ್ಲಿಕ್ ಇಂಪಾರ್ಟೆನ್ಸ್ ಇರುವಂಥ ಕೇಸ್ಗಳು, ಓಕೆ, ಯಾರು ಇಂಟರ್ಫಿಯರ್ ಆಗದೆ ಏನು ಇದು ಮಾಡಿದೆ, ಕೋರ್ಟ್ ಏನು ಮಾಡುತ್ತೆ, ಡೈರೆಕ್ಟ್ಲಿ ಆನ್ ಇಟ್ಸ್ ಓನ್ ಇಟ್ ವಿಲ್ ಟೇಕ್ ಅಪ್ ದ ಕೇಸ್ ವಿತೌಟ್ ಎನಿ ಪಿಟಿಷನ್, ವಿತೌಟ್ ಎನಿ ಅಪೀಲ್, ವಿತೌಟ್ ಎನಿ ರಿಕ್ವೆಸ್ಟ್. ಕೋರ್ಟೇನೆ ತನಗೆ ತಾನೇ ಕೇಸ್ ತಗೊಳ್ಳೋದನ್ನ ಸುವಮೋಟೋ ಕಾಗ್ನಿಸನ್ಸ್ ಅಂತ ಹೇಳ್ತೀವಿ. ಒನ್ಲಿ ಥಿಂಗ್, ಎಲ್ಲ ಕೇಸು ತಗೊಳ್ಳಲ್ಲ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಎಫೆಕ್ಟಿಂಗ್ ಫಾರ್ ಪಬ್ಲಿಕ್. ಇವಾಗ ಎನ್ವೈರ್ಮೆಂಟಲ್ ಇಶ್ಯೂಸ್ ಇರ್ಬೋದು, ಸೀರಿಯಸ್ ಎನ್ವೈರ್ಮೆಂಟಲ್ ಇಶ್ಯೂಸ್, ಹ್ಯೂಮನಿಟೇರಿಯನ್ ಇಶ್ಯೂಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಎನ್ವೈರ್ಮೆಂಟಲ್ ಇಶ್ಯೂಸ್ ಅಂತಂದ್ರೆ ಕಾವೇರಿ ಅಲ್ಲ, ಆ ಥರದಲ್ಲಿ ಹೇಳಕ್ಕಾಗಲ್ಲ. ಡೆಲ್ಲಿನಲ್ಲಿ ಇವಾಗ ಮನುಷ್ಯನ್ ಉಸಿರಾಡಕ್ಕೆ ಆಗ್ತಲ್ಲ, ತುಂಬಾ ಫಾಗ್ ಇದೆ, ಸ್ಮೋಕ್ ಇದೆ, ಪೊಲ್ಯೂಷನ್ ತುಂಬಾ, ಗವರ್ಮೆಂಟ್ ಕಂಟ್ರೋಲ್ ತಗೊಳಕ್ಕಾಗ್ತಿಲ್ಲ ಅಂದಾಗ ತಗೊಳ್ಬೋದು. ಈ ಥರ ಒಂದು ಎಕ್ಸಾಂಪಲ್. ಓಕೆ ಓಕೆ. ಇವಾಗ ಒಂದು ಮಣಿಪುರಲ್ಲಿ ರೇಪ್ ಕೇಸ್ ಎಲ್ಲ ಆಗಿತ್ತಲ್ಲ, ಪಬ್ಲಿಕ್ ಅಲ್ಲಿ ತುಂಬಾ ಒಂದು ಸ್ಪ್ರೆಡ್ ಆದಾಗ ಈ ಕೇಸ್ನ ತಗೊಳುತ್ತೆ, ಸ್ಪೆಷಲ್ ಡೈರೆಕ್ಷನ್ ಕೊಡುತ್ತೆ. ಸೊ ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆರ್ಟಿಕಲ್ 32 ಏನಿದೆಯಲ್ಲ, ಸುಪ್ರೀಂ ಕೋರ್ಟ್ ಕ್ಯಾನ್ ಇಶ್ಯೂ ಸುವಮೋಟೋ ಕಾಗ್ನಿಸನ್ಸ್. ಹೈಕೋರ್ಟ್ ಆರ್ಟಿಕಲ್ ಅಂಡರ್ 226 ಇಟ್ ಕ್ಯಾನ್ ಇಶ್ಯೂ ಸುವಮೋಟೋ ಕಾಗ್ನಿಸನ್ಸ್. ಇದು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ. ಸೊ ದಿಸ್ ಇಸ್ ಅಬೌಟ್ ಸುವಮೋಟೋ ಕಾಗ್ನಿಸನ್ಸ್. ತಗೊಂಡಾದ್ಮೇಲೆ CBIಗೆ ಇನ್ಸ್ಟ್ರಕ್ಷನ್ ಕೊಡುತ್ತೆ. ನೋಡಿ ವೀಕ್ಷಕರೇ, ಆಕ್ಚುಲಿ ಸುವಮೋಟೋ ಕಾಗ್ನಿಸನ್ಸ್ ಅಂತಂದ್ರೆ ಕೋರ್ಟೇ ಅವರೇ ಲೈಕ್ ಇದಾಗ ಅವರಾಗಿ ಅವರು ಓನ್ ಆಗಿ ಈ ಒಂದು ಏನು ಇಶ್ಯೂಸ್ ನಡೀತಾ ಇದೆ ಅದನ್ನ ಅವರೇ ಟೇಕಪ್ ಮಾಡಿ ದೇ ವಿಲ್ ಪ್ರೊಸೀಡ್ ಫರ್ದರ್. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಯಾಕೆ ಅಂತಂದರೆ ಅದು ದೊಡ್ಡದಾಗಿ ಆಗಿರುತ್ತೆ. ಸೊ ನೋ ಒನ್ ಇಸ್ ದೇರ್ ಟು ಟೇಕ್ ಕೇರ್ ಅಂತ ಅಂದ್ಬಿಟ್ಟು ಅವಾಗ ಏನು ಮಾಡ್ತಾರೆ, ಸುವಮೋಟೋ ಕಾಗ್ನಿಸನ್ಸ್ ಅಪ್ಲೈ ಮಾಡಿಕೊಂಡು ವಿತ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ತಗೊಳ್ತಾರೆ. ಎಕ್ಸಾಕ್ಟ್ಲಿ. ಪ್ರೀತಮ್, ಏನು ಗೊತ್ತಾ, ಸುವಮೋಟೋ ಕಾಗ್ನಿಸನ್ಸ್ ಇಶ್ಯೂ ಆದರೆ ಏನು ಗೊತ್ತಾ, ಬೇಸಿಕಲಿ ನಮಗೆ ಕೇಸು ತುಂಬ ಫಾಸ್ಟಾಗಿ ಸೆಟ್ಲ್ ಆಗುತ್ತೆ. ಓಕೆ, ಅಕೌಂಟಬಿಲಿಟಿ ಇರುತ್ತೆ, ವಂಡರ್ಫುಲ್, ಟ್ರಾನ್ಸ್ಪರೆನ್ಸಿ ಇರುತ್ತೆ, ಸ್ವಲ್ಪ ಭಯ ಅನ್ನೋದು ಇರುತ್ತೆ. ಎಕ್ಸಾಕ್ಟ್ಲಿ, ಇದು ಸ್ಪೆಷಾಲಿಟಿ ಆಫ್ ಸುವಮೋಟೋ ಕಾಗ್ನಿಸನ್ಸ್. ವಾವ್, ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ ಕಿರಣ್. ತಿಳ್ಕೊಂಡಂಗಾಯ್ತಲ್ವಾ? ತಿಳ್ಕೊಂಡಂಗಾಯ್ತು. ಆ್ಯಕ್ಚುಲಿ ಕೋರ್ಟು ಮ್ಯಾಜಿಸ್ಟ್ರೇಟ್ಗೆ ಇನ್ಫಾರ್ಮ್ ಮಾಡುತ್ತೆ. ಓಕೆ, ಈ ಥರ ಒಂದು ಸತಾಕುಲಂ ಪೊಲೀಸ್ ಸ್ಟೇಷನಲ್ಲಿ ಈ ಥರ ಆಗಿದೆ, ನನಗೆ ಈ ಥರ ರಿಪೋರ್ಟ್ ಬೇಕು, ಯು ಹ್ಯಾವ್ ಟು ಸಬ್ಮಿಟ್ ಆಲ್ ದಿಸ್ ರಿಪೋರ್ಟ್ಸ್ ಅಂತ ಒಂದು ಇನ್ಸ್ಟ್ರಕ್ಷನ್. ಫಾರ್ ವಿಚ್ ಮ್ಯಾಜಿಸ್ಟ್ರೇಟ್? ದ ಒನ್ ಫಸ್ಟ್ ಹೋಗಿರ್ತಾರೆ ಅವರಲ್ಲ, ಇವ್ರು ಯಾರನ್ನ ಅಸೈನ್ ಮಾಡಿರ್ತಾರಲ್ಲ ಆ ಮ್ಯಾಜಿಸ್ಟ್ರೇಟ್ ಹೋಗಬೇಕು. ಓಕೆ, ಇವರು ಸ್ಟೇಷನ್ಗೆ ಹೋಗ್ತಾರೆ. ಸ್ಟೇಷನ್ಗೆ ಹೋಗಿದ ತಕ್ಷಣ ಶಾಕಿಂಗ್,
ಗೋಡೆ ಕಂಪ್ಲೀಟಾಗಿ ಬ್ಲಡ್ ಶೆಡ್ಡು. ಅದಕ್ಕೆ ಮುಂಚೆ ಪೊಲೀಸವ್ರು ಏನು ಮಾಡಿರ್ತಾರೆ ಗೊತ್ತಾ, ಪಾಪ ಹೇಗಿದ್ರು ಬೆನಿಕ್ಸ್ ಇವರೆಲ್ಲ ಕ್ಲೀನ್ ಮಾಡಿರೋದು ಎಲ್ಲ ಒರೆಸಿರ್ತಾರೆ. ಆ್ಯಂಡ್ ಔಟ್ಸೈಡಿಂದ ಯಾರೋ ಒಬ್ಬನ ಕರೆದಿರ್ತಾರೆ. ಓಕೆ. ಯಾರನ್ನ ಅಂದರೆ ಈಗ ಒಬ್ಬನ ಕಿವಿನೂ ಕೇಳಿಸ್ತಾರಲ್ಲ ಅವನಿಗೆ ಅಂತ ಒಬ್ಬನ ಕರೆಸಿ ಸ್ಯಾನಿಟೈಸ್ ಮಾಡಿಸಿ ಕ್ಲೀನಾಗಿ ಎಲ್ಲ ವಾಶಪ್ ಮಾಡಿರ್ತಾರೆ. ಓ ಮೈ ಗಾಡ್, ಅದು ಮಾಡೇ ಮಾಡ್ತಾರೆ, ಅದು ಗ್ಯಾರಂಟಿ ಮಾಡ್ತಾರೆ. ಅದಾದಮೇಲೆ CCTV ಟ್ಯಾಂಪರಿಂಗ್ ಮಾಡಿರ್ತಾರೆ, ಆಟೋ ರೆಕಾರ್ಡಿಂಗ್ ಇದನ್ನೆಲ್ಲ ಡಿಲೀಟ್ ಮಾಡಿರ್ತಾರೆ, ಇಷ್ಟೆಲ್ಲ ಮಾಡಿ ಇಟ್ಬಿಟ್ಟಿರ್ತಾರೆ ಎಸ್ಕೇಪ್ ಆಗೋದು. ಮ್ಯಾಜಿಸ್ಟ್ರೇಟ್ ಅವರು ಬಂದು ಎಲ್ಲ ಫುಲ್ಲು ಚೆಕ್ ಮಾಡಿದಾಗ ಇನ್ನೊಂದೇನು ನೋಡಿ, ಈ ಪೊಲೀಸ್ ಅವ್ರಿಗೆ ಎಷ್ಟು ಧೈರ್ಯ ಅಂದರೆ ಮ್ಯಾಜಿಸ್ಟ್ರೇಟ್ ಬಂದಿದ್ದಾರೆ ಅಂತಲೂ ಭಯ ಇಲ್ಲ. ಏನು ಮಾಡ್ಕೊಳಕ್ಕೆ ಸಾಧ್ಯ ನಿನಗೆ, ನಾನು ಏನೂ ಮಾಡೋಕ್ಕಾಗಲ್ಲ, ನೀನು ಏನು ಮಾಡ್ಕೊತೀವಿ ಮಾಡ್ಕೊ ಅಂತ ಧಮಕಿ ಹಾಕಿರ್ತಾರೆ. ಧಮಕಿ ಅವ್ರನ್ನೂ ಬಿಟ್ಟಿಲ್ಲ. ಕೊನೆಗೆ ಮ್ಯಾಜಿಸ್ಟ್ರೇಟು ಏನೇನು ಬೇಕು ಅದನ್ನೆಲ್ಲ ಚೆಕ್ ಮಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟನ್ನು ಕಲೆಕ್ಟ್ ಮಾಡಿ, ಪೋಸ್ಟ್ ಮಾರ್ಟಮ್ ರಿಪೋರ್ಟು ಶಾಕಿಂಗ್. ಯಾಕೆ, ಯಾವ ಥರ ಹೆಂಗೆ ಹೊಡೆದಿದ್ದಾರೆ ಅಂತ ಎಳೆಯಾಗಿ ಅದರಲ್ಲಿ ಮೆನ್ಷನ್ ಮಾಡಿರ್ತಾರಪ್ಪ. ನೀ ಸೀರಿಯಸ್ಲಿ ಎಲ್ಲ ಗೊತ್ತಾಗುತ್ತಾ ಅದರಲ್ಲಿ ಪೋಸ್ಟ್ ಮಾರ್ಟಮಲ್ಲಿ? ಪಿನ್ ಟು ಪಿನ್ ಗೊತ್ತಾಗುತ್ತೆ. ಅವರು ಪೊಲೀಸವರು ನಾವು ಹೊಡೆದೇ ಇಲ್ಲ ಅಂತ ವಾದ ಮಾಡಿರ್ತಾರೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಯಾವಾಗ ಬರುತ್ತೆ, ಅವ್ರು ಹೊಡೆದಿರೋ ಪ್ರತಿಯೊಂದೂ ಡಾಕ್ಟ್ರು ಮೆನ್ಷನ್ ಮಾಡಿ, ಜಯರಾಜನ್ ಅವ್ರಿಗೆ 18 ಕಡೆ ಏಟಾಗಿರುತ್ತೆ. 18 ಕಡೆ ಆರ್ಗನ್ ಡ್ಯಾಮೇಜ್, ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್, ಲಂಗ್ಸು, ರಿಬ್ಬು, ಒಳಗಡೆ ಲಂಗ್ಸ್ ಡ್ಯಾಮೇಜು ಇದೆಲ್ಲ ಆಗಿರುತ್ತೆ. ಬೆನಿಕ್ಸ್ಗೆ ಮುಖ ಇರ್ಬೋದು, ಅವ್ನ ಇಂಟೆಸ್ಟೈನ್ ಒಳಗಡೆ ಆ ರಾಡೆಲ್ಲ ಇದು ಮಾಡಿ ಇಂಟೆಸ್ಟೈನಲ್ಲಿ ಡ್ಯಾಮೇಜ್ ಆಗಿ ಇಂಟರ್ನಲ್ ಬ್ಲೀಡಿಂಗ್ ಆಗಿ 14 ಕಡೆ ಅವ್ನಿಗೆ ಏಟಾಗಿರುತ್ತೆ. ಇದೆಲ್ಲ ಪಿನ್ ಟು ಪಿನ್ ಬಂತು. ಕೊನೆಗೆ ಮ್ಯಾಜಿಸ್ಟ್ರೇಟ್ ಹೋಗ್ಬಿಟ್ಟು ಸ್ಟೇಷನಲ್ಲಿ CCTV ಚೆಕ್ ಮಾಡ್ತಾರೆ, ಅದೆಲ್ಲ ಟ್ಯಾಂಪರ್ ಆಗಿರುತ್ತೆ, ಹಾಳಾಗಿರುತ್ತೆ. ಅಲ್ಲಿ ಏನು ಬಿಡಲ್ಲ ಅವರು, ಹೊರಗಡೆ ಬಂದ್ಬಿಟ್ಟು ಹೊರಗಡೆ ಎಲ್ಲೆಲ್ಲಿ CCTV ಕ್ಯಾಮ್ರಾಸ್ ಇದೆ ಆ ಫುಟೇಜ್ ಎಲ್ಲ ಕಲೆಕ್ಟ್ ಮಾಡ್ಕೊಳುತ್ತೆ. ಓಕೆ. ಎಲ್ಲ ಸ್ಟಡಿ ಮಾಡಿದ್ಮೇಲೆ ಇಟ್ಸ್ 100% ಪೊಲೀಸ್ ಅವರ ಬ್ರೂಟಲ್ ಟಾರ್ಚರ್, ಒಂದು ಕಸ್ಟೋಡಿಯಲ್ ವೈಲೆನ್ಸು ಹೊಡೆದಿರೋದೆಲ್ಲ ಪ್ರೂವ್ ಆಗಿಬಿಟ್ಟು ಕೋರ್ಟ್ಗೆ ರೆಕಾರ್ಡ್ಸ್ ಕೊಡುತ್ತೆ. ಓಕೆ. ಅದು ಯಾರು ಮ್ಯಾಜಿಸ್ಟ್ರೇಟ್ ಅವ್ರು ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಅವ್ರು ಮಾಡಿ ಕೋರ್ಟ್ಗೆ ಸಬ್ಮಿಟ್ ಮಾಡುತ್ತೆ. ಅದಾಯ್ತಾ? ಅದಾದ್ಮೇಲೆ ಎವಿಡೆನ್ಸ್, ಓಕೆ, ಪ್ರೂಫ್ ಬೇಕಲ್ಲ? ಹೌದು, ಪ್ರೂಫ್ ಬೇಕು. ಆಲ್ಮೋಸ್ಟ್ ಒಂದು 100 ಎವಿಡೆನ್ಸ್ ಇದೆ ತಾನೇ ಪ್ರೂಫ್. ಆಕ್ಚುಲಿ ದಿಸ್ ಇಸ್ ಆಲ್ಸೋ ಬಿಗ್ ಪ್ರೂಫ್, ರೈಟ್? ಬಟ್ ಐ ವಿಟ್ನೆಸ್ ಅನ್ನೋದು ಬೇಕಲ್ಲ. ಓಕೆ. ಐ ವಿಟ್ನೆಸ್ಗಳನ್ನ ಕರೆದಿರ್ತಾರೆ, ಅಲ್ಲಿ ಯಾರ್ಯಾರು ನೋಡಿರ್ತಾರೋ ಅವರೆಲ್ಲ ಹೋಗ್ಬಿಟ್ಟು ಹೇಳ್ತಾರೆ, ನಾನು ಹಿಂಗೆ ನೋಡಿದೆ, ಇವ್ನಿಗೆ ಹಿಂಗೆ ಆಗಿತ್ತು ಅಂತೆಲ್ಲ ಹೇಳ್ತಾರೆ. ನನ್ನ ಪ್ರಕಾರ ಯಾರು ಈಚೆ ನಿಂತ್ಕೊಂಡಿರ್ತಾರೆ, ಯಾರನ್ನು ಬಿಟ್ಟಿರೋದಿಲ್ವಲ್ಲ ಒಳಗಡೆ, ಅವರೆಲ್ಲರೂ ಆಲ್ಮೋಸ್ಟ್ ಒಂದು 50-60 ಜನ ಹೇಳಿರ್ತಾರೆ. ಇದರಲ್ಲಿ ಸ್ಟಾರ್ ವಿಟ್ನೆಸ್ ಬಂದ್ಬಿಟ್ಟು ಹೆಡ್ ಕಾನ್ಸ್ಟೇಬಲ್ ರೇವತಿ. ನಾನು ಹೇಳ್ತೀನಿ ರೇವತಿ ಅವರು, ಅವ್ರು ಬಂದು ಹೊಡಿಲಿಲ್ವಲ್ಲ ಅವತ್ತು, ಅವ್ರೇನೆ ಶಿ ಇಸ್ ದ ಒನ್. ಇಬ್ರನ್ನ ಆ್ಯಕ್ಚುಲಿ ಆ ರೇವತಿಗೆ ಒಂದು ಸಲ್ಯೂಟ್ ಮಾಡಬೇಕು ಮಗ. ಸೂಪರ್, ವಿ ಹ್ಯಾವ್ ಟು ಸಲ್ಯೂಟ್ ಹರ್ ಸೀರಿಯಸ್ಲಿ. ಬಿಕಾಸ್ ಅವಳ ಲೈಫು ಎಷ್ಟು ಥ್ರೆಟನಲ್ಲಿತ್ತು, ಅವರ ಪೊಲೀಸ್ ಸಿಸ್ಟಮ್ ಮೇಲೇ ಅವ್ಳು ಕಂಪ್ಲೇಂಟ್ ಮಾಡಬೇಕಿತ್ತು. ಇಷ್ಟೆಲ್ಲ ಇಟ್ಕೊಂಡು ಫ್ಯಾಮಿಲಿ ಸೇಫ್ಟಿ ಎಲ್ಲ ನೋಡಿಕೊಂಡು ಕೋರ್ಟ್ ಕೇಳ್ಕೊಳ್ತಾರೆ, ನನಗೆ ಸೇಫ್ಟಿ ಬೇಕು ಅಂತ ಹೇಳ್ಬಿಟ್ಟು. ಓಕೆ. ಮಿನಿಟ್ ಟು ಮಿನಿಟ್ ರೇವತಿ ವಿಲ್ ಎಕ್ಸ್ಪ್ಲೈನ್ ವಾಟ್ ಆ್ಯಂಡ್ ಆಲ್ ಹ್ಯಾಪನ್ಡ್. ಎಲ್ಲ ಪ್ರತಿಯೊಂದೂ ಎಳೆಯಾಗಿ ಹೇಳೋದಕ್ಕೂ ಅಲ್ಲಿ ರಿಪೋರ್ಟ್ಸ್ ಎಲ್ಲ ಬಂದಿರೋದಕ್ಕೂ ಎಲ್ಲ ಮ್ಯಾಚ್ ಆಗ್ತಾ ಇದೆ. ಓಕೆ. ಸೊ ದೆನ್ ದೇ ಕೇಮ್ ಕನ್ಕ್ಲೂಷನ್. ಓಕೆ, ಕ್ಲೈಮ್ಯಾಕ್ಸ್ ಬಂದ್ಬಿಡ್ತಲ್ಲಿ ಕಂಪ್ಲೀಟ್ ಆಗಿ. ಅವ್ರು ಹೇಳೋದಕ್ಕೂ ಅಲ್ಲಿರೋ ಬಂದಿರೋ ಇದಕ್ಕೂ ಕಂಪ್ಲೀಟಾಗಿ ಮ್ಯಾಚ್ ಆಗುತ್ತೆ. ನೆಕ್ಸ್ಟು ಇನ್ನೊಂದು ಇವ್ರು ಏನೇನು ಲಾಟಿ 10 ಲಾಟಿ, ಒಂದು ಫೈಬರ್ ಸ್ಟಿಕ್ಕು ಮತ್ತು ರಾಡ್ ಏನೇನು ಯೂಸ್ ಮಾಡಿದ್ರಲ್ಲ, ಇವ್ರು ಅನ್ಕೊಂಡ್ಬಿಟ್ಟಿರ್ತಾರೆ ಯಾರು ಇಲ್ಲಿ ಇವರೇ ಬುದ್ಧಿವಂತರು, ಇವ್ರಿಗೆಲ್ಲ ಗೊತ್ತಿರೋದು ಅಂತ. ಇವ್ರು ಚಾಪೆ ಕೆಳಗೆ ನುಗ್ಗೋರು, ರಂಗೋಲಿ ಕೆಳಗೆ ನುಗ್ಗೋರು ಇನ್ನೊಬ್ರು ಇರ್ತಾರೆ ಅಂತ ಅವ್ರಿಗೆ ಗೊತ್ತು. ಕರೆಕ್ಟ್. ಪ್ರತಿಯೊಂದು DNA ಮ್ಯಾಚ್ ಆಗೋ ಥರ ಲಾಟಿ ಮೇಲಿದೆ ಬ್ಲಡ್ ಎಲ್ಲ. FSL ರಿಪೋರ್ಟ್ ಬರುತ್ತಪ್ಪ. ಓಕೆ. ಫೋರೆನ್ಸಿಕ್ ಸೈಂಟಿಫಿಕ್ ಲ್ಯಾಬ್ ರಿಪೋರ್ಟ್ ಬರುತ್ತೆ. ಪಿನ್ ಟು ಪಿನ್ ಮ್ಯಾಚ್ ಮಾಡಿರ್ತಾರೆ. ಓಕೆ. ಇದೆಲ್ಲ ಮ್ಯಾಚ್ ಮಾಡಿ ಎಲ್ಲ ಅದಾದಮೇಲೆ CBIನು ಸೇಮ್ ರಿಪೋರ್ಟ್ ಕೊಡುತ್ತೆ. ಒಂದು 5-6 ವರ್ಷ ಅದು ಸ್ಟಡಿ ಮಾಡುತ್ತೆ. ಓಕೆ. ಪ್ರತಿಯೊಂದು ಎವಿಡೆನ್ಸು ಚಾರ್ಜ್ ಶೀಟ್ ಎಲ್ಲ ಕೊಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡಿ, ದಿಸ್ ಇಸ್ ಪ್ರಾಸೆಸ್ ಏನಾಗಿದೆ ಇದೆಲ್ಲ ಬಂದ್ಬಿಟ್ಟು ಬ್ರೂಟಲ್ ಆಗಿ ಹೊಡೆದು ಆಲ್ಮೋಸ್ಟ್ ಇದೊಂಥರ ಮರ್ಡರ್ ಥರನೇ ಆಯ್ತು. ಹೌದು, ಮರ್ಡರ್ ಹೇಳಿದ್ರೆ. ಹೌದು, ಮರ್ಡರ್ ಆಯಿತು. ಓಕೆ. ಸೊ ಇದು ಇಷ್ಟು ಒಂದು ಪಾರ್ಟ್ ಸ್ಟೋರಿ. ಓಕೆ. ನೆಕ್ಸ್ಟು ಕೋರ್ಟ್ ಇದನ್ನು ಅಬ್ಸರ್ವ್ ಮಾಡಿಬಿಟ್ಟು ಅವ್ರಿಗೆ 9 ಜನ ಪೊಲೀಸ್ ಏನಿದಾರಲ್ಲ ಅವ್ರಿಗೊಂದು ಕ್ವಶನ್ ಮಾಡುತ್ತೆ. 10 ಜನಕ್ಕೆ ಅದ್ರಲ್ಲೊಬ್ಬ ಕೋವಿಡ್ ಬಂದು ಸತ್ತೋಗ್ತಾನೆ. ಓಕೆ. ಕೇಳೋದು ಇಷ್ಟೇ. ಈ CBIಗಳು ಏನು ಗೊತ್ತಾ ಮಗ, ತುಂಬ ಬ್ರಿಲಿಯಂಟ್ ಅವರು. CBI ಡಿಪಾರ್ಟ್ಮೆಂಟ್ ಅಂದ್ರೇ ಅದು ಇಂಟರ್ಫಿಯರ್ ಆಯಿತು ಅಂದ್ರೆ ಅದು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಜಸ್ಟಿಸ್ ಕೊಡೋರ್ಗು ವೋಂಟ್ ಸ್ಟೆಪ್ ಬ್ಯಾಕ್. ಹೌದು, ದೇ ವೋಂಟ್ ಗೆಟ್ ಬ್ಯಾಕ್. ಎಕ್ಸಾಕ್ಟ್ಲಿ. ಓಕೆ. ಯು ಮೇ ಆಸ್ಕ್ ಏನಿದು CBI ಅಂತ. ಹೌದು, CBI ಇಸ್ ಲೈಕ್ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಎಸ್. ಸೊ ಒಂದು ಸಣ್ಣ ಪರಿಚಯ CBI ಬಗ್ಗೆ. CBI ಆ್ಯಕ್ಚುಲಿ 1941ನಲ್ಲಿ ಈ ವರ್ಲ್ಡ್ ವಾರ್ ಕರಪ್ಷನ್ ಚಾರ್ಜಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ CBIನ ಸ್ಟಾರ್ಟ್ ಮಾಡಿರ್ತಾರೆ. ಓಕೆ. ಬಿಫೋರ್ ದಟ್ ಇಟ್ ವಾಸ್ ನಾಟ್ ಅ CBI. ಓಕೆ. ಸೊ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಅಂತ ಒಂದು ನೇಮಿಂಗ್ ಅಲ್ಲಿ ಇತ್ತು. ಓಕೆ. ಓಕೆ.
ಸೊ ಈ ಕರಪ್ಷನ್ ಚಾರ್ಜಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ವರ್ಲ್ಡ್ ವಾರ್ II ಟೈಮಲ್ಲಿ ಇದನ್ನು ಸ್ಟಾರ್ಟ್ ಮಾಡಿರ್ತಾರೆ. ಓಕೆ ಲೇಟರ್ ಆನ್ 1963ನಲ್ಲಿ CBI ಅಂತ ಹೆಸರು ಬಂತು. ಓಕೆ ಅದು ಏನು ಅಂದರೆ ಯಾವ ಮಿನಿಸ್ಟ್ರಿ ಕೆಳಗೆ ಬರುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಳಗಡೆ ಬರ್ತಾ ಇತ್ತು. ಓಕೆ ಸೊ ಇವಾಗ ಅದು ಮಿನಿಸ್ಟ್ರಿ ಆಫ್ ಪರ್ಸನಲ್ ಆ್ಯಂಡ್ ಟ್ರೈನಿಂಗ್ ಅಂಡರಲ್ಲಿ ಬರುತ್ತೆ. ಇದು ಬಂದ್ಬಿಟ್ಟು ಮೇಯ್ನಾಗಿ ಏನೇನು ಡೀಲ್ ಮಾಡುತ್ತೆ ಅಂದರೆ ಈ ಎಕನಾಮಿಕ್ ಅಫೆನ್ಸ್ ಏನಿರುತ್ತೆ ಮತ್ತು ಕರಪ್ಷನ್ ಚಾರ್ಜಸ್. ಓಕೆ ಬಟ್ ಎಲ್ಲಾದರೂ ಡೀಲ್ ಮಾಡಲ್ಲ CBI. ಡೀಲ್ ಮಾಡಲ್ಲ. ಆಮೇಲೆ ಸ್ಪೆಷಲ್ ಕ್ರೈಮ್ ಕೇಸಸ್ ವಿಚ್ ಇಸ್ ಏನೋ ನ್ಯಾಷನಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಎಲ್ಲೆಲ್ಲಿ ಸುದ್ದಿ ಆಗಿರುತ್ತಲ್ಲ ದೊಡ್ಡ ದೊಡ್ಡ ಕೇಸ್ಗಳು, ಅದಂತ ಸೀರಿಯಸ್ ಕ್ರೈಮ್ ಇಶ್ಯೂಸ್ ಎಲ್ಲ ಓಕೆ ಹ್ಯಾಂಡಲ್ ಮಾಡುತ್ತೆ CBI ವಿತ್ ವೆರಿ ಟ್ರಾನ್ಸ್ಪರೆಂಟ್ ಆಗಿ. ವಂಡರ್ಫುಲ್. ಸೊ ಸ್ಟೇಟ್ ಗೌರ್ಮೆಂಟ್ ಏನಾರು ರಿಕ್ವೆಸ್ಟ್ ಮಾಡಿದ್ರೆ CBI ಹೋಗಿ ಇನ್ವೆಸ್ಟಿಗೇಟ್ ಮಾಡ್ಬೋದು. ಒಂದ್ಸಲ CBIಗೆ ಕೇಸ್ ಹ್ಯಾಂಡ್ ಓವರ್ ಆಯ್ತು ಅಂತಂದ್ರೆ ಮುಗೀತು ಕತೆ ಅಂತ. CBI ಕಮಿಟಿನಲ್ಲಿ ಯಾರು ಸೆಲೆಕ್ಷನ್ ಯಾರು ಮಾಡ್ತಾರೆ ನೀನು ನೋಡ್ಬಿಟ್ರೆ ಆಶ್ಚರ್ಯ ಪಡ್ತೀಯ. ಅದರಲ್ಲಿ PM ಇರ್ತಾರೆ, ಆಮೇಲೆ ಲೋಕಸಭಾ ಅಪೋಸಿಟ್ ಲೀಡರ್ ಇರ್ತಾರೆ, ಆಮೇಲೆ CJI ಇರ್ತಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಓಕೆ ಈ ಒಂದು ಬಾಡಿನೇ CBI ಕಮಿಟಿ ಮೆಂಬರ್ಸ್ ಯಾರು ಸೆಲೆಕ್ಟ್ ಆಗ್ಬೇಕಂತ ಮಾಡೋದು ಕಂಪ್ಲೀಟ್ ಆಗಿ ಎಲ್ಲಾನು. ಹೌದು, ದಿಸ್ ಇಸ್ ದ ಪ್ರಾಸೆಸ್. ವಂಡರ್ಫುಲ್ ವಂಡರ್ಫುಲ್. CBI ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಈಗ CBI ಎಷ್ಟು ಅದು ಇನ್ವೆಸ್ಟಿಗೇಷನ್ ಲೆವೆಲ್ ಹೆಂಗಿರುತ್ತೆ ಅಂತ. ಯಾವ ಲೆವೆಲ್ ಅಲ್ಲಿ ನೆಕ್ಸ್ಟ್ ಲೆವೆಲ್ ಅದು 6 ವರ್ಷ ತಗೊಳುತ್ತೆ. 6 ವರ್ಷ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡುತ್ತೆ, ಕೋರ್ಟ್ ಕನ್ಕ್ಲೂಷನ್ ಬರುತ್ತೆ. ಲೈಕ್ ದಿಸ್ ಇಸ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಸೀರಿಯಸ್ಲಿ ಸೀರಿಯಸ್ಲಿ. ಏನು ನೀವು ಒಂದು 9 ಜನ ನಿಮಗೆ ಚೆನ್ನಾಗಿ ಗೊತ್ತು, ಎಲ್ಲಿ ಹೊಡೆದ್ರೆ ಎಲ್ಲಿ ಏನಾಗುತ್ತೆ, ಯಾವ ಥರ ಮಾಡ್ಬೋದು ನಿಮಗೆ ಗೊತ್ತಿರುತ್ತೆ. ಗೊತ್ತಿದ್ದು ನೀವು ಇಷ್ಟೆಲ್ಲ ನೀವು ಹೊಡೆದು ಬಡ್ದು ಅವ್ರಿಗೆ ಟಾರ್ಚರ್ ಮಾಡಿ, ಮೆಂಟಲ್ ಟಾರ್ಚರ್ ಮಾಡಿ, ಅಸಾಲ್ಟ್ ಮಾಡಿದ್ದೀರಾ ಅಂದರೆ ಖಂಡಿತ ದಿಸ್ ಇಸ್ ನಾಟ್ ಆಕ್ಸೆಪ್ಟಬಲ್. ಸೀರಿಯಸ್ಲಿ ಮ್ಯಾನ್, ನಾನು ಕೇಳಿಸ್ಕೊಂಡೆ ನನಗೆ ಇದಾಗ್ತದೆ, ಬೇಜಾರಾಗ್ತಾ ಇದೆ. ನೀವು ರಾಕ್ಷಸರು ಅಂತ ಹೇಳ್ದಂಗೆ ಆಗುತ್ತೆ. ಕೊನೆಗೆ ಏನಾಗುತ್ತೆ, ಡೆತ್ ಸೆಂಟೆನ್ಸ್ ಕೊಟ್ಟು. ದಟ್ ಈಸ್ ದ ಬೆಸ್ಟ್ ಥಿಂಗ್ ವಾಟ್ ದ ಕೋರ್ಟ್ ಹ್ಯಾಸ್ ಡನ್. ಆ ಒಂದು ನೆಕ್ಸ್ಟ್ ಯಾರು ಈ ಥರ ಕೆಲಸ ಕೈ ಹಾಕ್ಬಾರ್ದು ಗ್ಯಾರಂಟಿ. ಈ ವಿಚಾರ ಕೇಳ್ಬಿಟ್ಟು ಯಾರು ಯಾವ ಪೊಲೀಸ್ ಆಗಲಿ ಇನ್ನೊಬ್ಬರಾಗಲಿ ಯಾರು ಕೈ ಹಾಕೋಲ್ಲ ಅಲ್ವಾ. 100%. ಮರಣದಂಡನೆ ಕೊಡ್ತು. ಅಲ್ಲಿ ಆಪೋಸಿಟ್ ಒಬ್ಬ ಲಾಯರ್ ಇದ್ರಲ್ಲ, ಅವ್ರ ಪರ ವಾದ ಮಾಡೋರು. ಓಕೆ ಅವ್ರು ವಾದ ಮಾಡ್ತಾರೆ, ಇದು ಮರ್ಡರ್ ಅಂತ ಟ್ರೀಟ್ ಮಾಡಬೇಡಿ, ಇಟ್ಸ್ ಅ ಕಲ್ಪಬಲ್ ಹೋಮಸೈಡ್ ಅಂತ ಓಕೆ ಅಂದ್ರೆ ಮಾಡಿ. ಅಂದರೆ ವಾಟ್ ಇಸ್ ಕಲ್ಪಬಲ್ ಹೋಮಸೈಡ್? ಅವ್ರು ಸಾಯ್ತಾರೆ ಅಂತ ಗೊತ್ತಿರುತ್ತೆ, ಅಂದ್ರೆ ಇಂಟೆನ್ಷನಲ್ ಆಗಿ ಅವ್ರಿಗೆ ಆಗಲಿ ಅಂತ ಹೇಳೋದಕ್ಕೆ ಕಲ್ಪಬಲ್ ಹೋಮಸೈಡ್ ಅಂತ ಹೇಳೋದು. ಓಕೆ ಅದನ್ನಾರು ಹಾಕಿದ್ರೆ ಸ್ವಲ್ಪ ಇದು ಕಮ್ಮಿ ಆಗುತ್ತೆ ಅಂತ ಹೇಳಿ. ಓಕೆ ಅಂದರೆ ಡೆತ್ ಸೆಂಟೆನ್ಸ್ ಇರೋದಿಲ್ಲ ಅಂತ ಅವರು ಅದನ್ನ ಮಾಡಿ ಅಂತ ಹೇಳ್ತಾರೆ. ಬಟ್ ಇಡೀ ಇಂಡಿಯಾದಲ್ಲೇ ಈ ಥರ ಒಂದು ಐತಿಹಾಸಿಕ ತೀರ್ಪು ಕೊಟ್ಟಿರೋದು ತುಂಬ ಯಾರು ಖುಷಿಯಾಗಿರುತ್ತೋ ಗೊತ್ತಿಲ್ಲ, ಬಟ್ ಆ ಒಂದು ಫ್ಯಾಮಿಲಿ ಏನಿದೆಯಲ್ಲ ಸ್ವಲ್ಪ ಸಮಾಧಾನ ಆಗಿರುತ್ತೆ. ಇದು ಮದುರೈ ಹೇಳ್ತಾನೆ ಕೊಟ್ಟಿರೋದು. ಮದುರೈ ಹೈಕೋರ್ಟ್ ಅಲ್ಲ, ಸಾರಿ, ಮದುರೈ ಕೋರ್ಟು. ಓಕೆ, ಸೊ ಈ ಥರ ಒಂದು ಡಿಸಿಷನ್ ಕೊಟ್ಟ ಮೇಲೆ 1.4 crores ಕಾಂಪನ್ಸೇಷನ್ ಆ ಫ್ಯಾಮಿಲಿ ಕೊಡಬೇಕು. ಹೌದು. ಇಫ್ ಆಲ್ ನೀವೇನು ಕೊಟ್ಟಿಲ್ಲ ಅಂದರೆ ನಿಮ್ಮಲ್ಲಿ ಏನೇನು ಆಸ್ತಿ ಇದೆ ಅದೆಲ್ಲ ಮುಟ್ಟುಗಳು ಹಾಕೊಂಡು ಅವ್ರು ಕೊಡಬೇಕಾಗತ್ತೆ ಅಂತ ಹೇಳಿ ಆ ಪೊಲೀಸ್ ಅವ್ರದ್ದು ಆಸ್ತಿ ಮದುರೈ ಕೋರ್ಟ್. ಎಸ್, ವಾ ಮ್ಯಾನ್. ಸೊ ಇಷ್ಟೆಲ್ಲ ಇದೆ. ಇವಾಗ ಇದರಿಂದ ನಿನ್ಗೇನು ಅನಿಸ್ತದೆ? ನಿಜವಾಗ್ಲೂ ಕೋರ್ಟ್ ಒಳ್ಳೆ ತೀರ್ಪು ಕೊಟ್ಟಿದೆ, ಅದಂತೂ ಸತ್ಯ. ಅದು ಇದು ಫಸ್ಟ್ ಆಫ್ ಆಲ್ ರೇರೆಸ್ಟ್ ಆಫ್ ದ ರೇರೆಸ್ಟ್ ಕೇಸ್ ಇದು. ಈ ಥರ ಯಾವತ್ತೂ ನಾವು ಕೇಳಿಲ್ಲ, ಮುಂದೆ ಕೇಳೋದು ಇಲ್ಲ, ಚಾನ್ಸೇ ಇಲ್ಲ. ಆ್ಯಸ್ ಈ ಒಂದು CBIದು ಒಂದು ಇನ್ವೆಸ್ಟಿಗೇಷನ್ ಆಗ್ಬೋದು ಅಥವಾ ಪೊಲೀಸ್ ಅವ್ರದ್ದಾಗ್ಬೋದು, ಇನ್ನೊಂದು ಮ್ಯಾಜಿಸ್ಟ್ರೇಟ್ ಆಗ್ಬೋದು, ಇದಕ್ಕೆಲ್ಲ ಸೇರಿ ಕೋರ್ಟ್ ಒಂದು ಲಾಸ್ಟಲ್ಲಿ ಒಂದು ಕೊಡ್ತಲ್ಲ ಫೈನಲ್ ಡಿಸಿಷನ್. ದಟ್ ಇಸ್ ಅಮೇಜಿಂಗ್. ಆ್ಯಂಡ್ ಮೋರ್ ಓವರ್ ವಿ ಶುಡ್ ಥ್ಯಾಂಕ್ ರೇವತಿ. ಅವ್ರು ಇವತ್ತು ಮನ್ಸು ಮಾಡಿಲ್ಲ ಅಂದರೆ ಆಕೆಗೇನು ನೀವು ಅವಾರ್ಡ್ ಕೊಟ್ಟರು ಕಡಿಮೆನೆ. ರೇವತಿ ಅವ್ರು ಮನ್ಸು ಮಾಡಿರಲಿಲ್ಲ ಅಂತಂದರೆ ಕೇಸ್ ನಾರ್ಮಲ್ ಆಗಿರೋದು. ಯಾವುದೇ ಒಂದು ಮರಣದಂಡನೆನೂ ಯಾರನ್ನೂ ವಿಧಿಸ್ತಾರೆ ಹೇಳೋಕ್ಕಾಗ್ತಾ ಇರಲಿಲ್ಲ. ಬಟ್ ಇದು ಒಂದು ಎವಿಡೆಂಟ್ ಆಗಿ ಅವರು ಧೈರ್ಯ ಮಾಡಿ ಹೇಳಿದ್ರು. ಆ್ಯಂಡ್ ಇನ್ನೊಂದು, ಆಲ್ ಓವರ್ ಇಂಡಿಯಾ ಎಷ್ಟು ನಿಮಗೆ ಕಸ್ಟೋಡಿಯಲ್ ಡೆತ್ ಆಗಿದೆ ಅಂತ ನಿಮ್ಗೆ ಹೇಳ್ತೀನಿ ನಾನು. ಪಾರ್ಲಿಮೆಂಟರಿ ಡೇಟಾ ಪ್ರಕಾರ 2016-17 ಮತ್ತು 21-22ನಲ್ಲಿ 11,656 ಕಸ್ಟೋಡಿಯಲ್ ಡೆತ್ ಆಗಿದೆ. ಸೀರಿಯಸ್ಲಿ? 11,656 ಕಸ್ಟೋಡಿಯಲ್ ಡೆತ್. ಫಾರ್ ಎಕ್ಸಾಂಪಲ್, ಈಗ ಕಸ್ಟೋಡಿಯಲ್ ಡೆತ್ ಅಂತ ಅಂದರೆ ಏನು ಹೇಳಿ, ಫಸ್ಟ್ ಅದನ್ನ ಹೇಳಿ ನಾನು. ಕಸ್ಟೋಡಿಯಲ್ ಡೆತ್ ಇಷ್ಟೊತ್ತವರೆಗೂ ನೀವು ಕೇಳಿದ್ರಿ, ಕಸ್ಟೋಡಿಯಲ್ ಡೆತ್ ಅಂತ. ಓಕೆ, ವಾಟ್ ಇಸ್ ಕಸ್ಟೋಡಿಯಲ್ ಡೆತ್? ಈಗ ಜಯರಾಜ್ದೇ ಒಂದು ಕೇಸ್ ತೊಗೊಳ್ತೀನಿ. ಜಯರಾಜ್ ಏನೋ ತಪ್ಪು ಮಾಡಿದ್ದಾನೆ, ಪೊಲೀಸವ್ರು ಕರ್ಕೊಂಡು ಹೋಗಿದ್ದಾರೆ. ಓಕೆ, ಅವ್ರನ್ನೇನು ಮಾಡ್ತಾರೆ, ಸ್ಟೇಷನ್ಲಿ ಇಟ್ಕೊಂಡಿದ್ದಾರೆ, ಎಲ್ಲ ಆಯಿತು. ಓಕೆ, ಇವ್ರಿಗೆ ಏನು ಮಾಡಬೇಕು? ಇಲ್ಲ, ನಾನೇನು ಕೇಳ್ತೇನೆ, ಸಾರಿ. ಕಸ್ಟೋಡಿಯಲ್ ಡೆತ್ ಅಂತಂದರೆ ಈಗ ಪೊಲೀಸ್ ಸ್ಟೇಷನ್ ಒಳಗಡೆ ಅವ್ರು ಏನಾದ್ರು ತೀರ್ಕೊಂಡ್ರೆ ಅದು ಕಸ್ಟೋಡಿಯಲ್ ಡೆತ್ತಾ, ಅಥವಾ ಅವರು ಟ್ರಾನ್ಸ್ಪೋರ್ಟ್ ಮಾಡಿ ಎಲ್ಲರ ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಂತಾನೆ ಸತ್ತರೆ ಅದು ಕಸ್ಟೋಡಿಯಲ್ ಡೆತ್ ಅಲ್ವಾ? ಇಲ್ಲ, ಆ್ಯಕ್ಚುಲಿ ಸ್ಟೇಷನಲ್ಲಿ ಸತ್ರೂ ಕಸ್ಟೋಡಿಯಲ್ ಡೆತ್ ಅಂತಲೇ ಹೇಳ್ತೀವಿ. ಓಕೆ, ಪೊಲೀಸ್ ಕಸ್ಟಡಿಲಿದ್ದಾಗ ಓಕೆ, ಅವ್ರ ಎನ್ಕ್ವೈರಿ ಸ್ಟೇಜಲ್ಲಿ ಏನೇ ಎಲ್ಲೇ ಒಂದು ಜೈಲಲ್ಲಿ ಇಟ್ಟಿರ್ಬೋದು, ಅವ್ರನ್ನ ನೀವು ಒಂದು ಕಡೆ ಶಿಫ್ಟ್ ಮಾಡೋ ಟೈಮಲ್ಲಿ
ಅಥವಾ ನೀವು ಏನೋ ಒಂದು ಹಾಸ್ಪಿಟಲ್ ಸೇರಿಸಿರೋದಿದ್ಲಿ ಅಲ್ಲೆಲ್ಲೇ ಅವರು ನ್ಯಾಚುರಲ್ ಆಗಿ ಅನ್ಯಾಚುರಲ್ ಆಗಿ ಡೆತ್ ಆದ್ರೂ ಇಟ್ಸ್ ಅ ಕಸ್ಟೋಡಿಯಲ್ ಡೆತ್ ಅಂತ ಹೇಳ್ತೀವಿ. ಸಪೋಸ್ ಕೋರ್ಟ್ ಆವರಣದಲ್ಲಿ ಇದ್ರೂ ಒಳಗಡೆ ಇದ್ರೂ ಕುಸ್ತಿ ಏನಾದರೂ ಬಿದ್ರೂ ಇಟ್ ಇಸ್ ಟ್ರೀಟೆಡ್ ಆಸ್ ಅ ಕಸ್ಟೋಡಿಯಲ್ ಡೆತ್. ಬಟ್ ಕಂಡೀಷನ್ ಏನಂದರೆ ಅವ್ರು ಯಾವ ರೀತಿ ಸತ್ರು, ನ್ಯಾಚುರಲ್ ಆಗಿ ಸತ್ತರೆ ಓಕೆ. ಏನಾದರೂ ಈ ಥರ ಬ್ರೂಟಲ್ ಟಾರ್ಚರ್ ಮಾಡಿ ಹೊಡೆದು ಬಡ್ದು ಎಲ್ಲೇ ಅವ್ರು ಸತ್ತಿದ್ರು ಇಟ್ಸ್ ಅ ಕಸ್ಟೋಡಿಯಲ್ ಡೆತ್. ನಾನು ಸಿಂಪಲ್ಲಾಗಿ ಹೇಳಿದ್ದು ಅಷ್ಟೇ. ವಾವ್, ಅಮೇಝಿಂಗ್. ಆ್ಯಕ್ಚುಲಿ ಈ ಒಂದು ವಿಚಾರ ಹೇಳಿ ನಮಗೆ ಭಾಳ ಖುಷಿ ಆಯಿತು. ಆ್ಯಕ್ಚುಲಿ ನಮಗೆ ತಿಳಿಸಿದ್ದು ನೀವು ಭಾಳ ಖುಷಿ ಆಯಿತು, ಜನರಿಗೆ ತಿಳಿಸಿದ್ದು ನಮ್ಗೆ ಇನ್ನೂ ಖುಷಿ ಆಯಿತು. ಈ ಥರ ಒಂದು ವಿಚಾರ ನಾವು ಕೇಳೇ ಇರಲಿಲ್ಲ, ಮುಂದೆ ನಾವು ಕೇಳೋದು ಇಲ್ಲ. ಹೌದು. ಸೊ ಥ್ಯಾಂಕ್ ಯು ವೆರಿ ಮಚ್. ಇನ್ನೊಂದು ಕೊನೆಯದಾಗಿ ಏನು ಹೇಳ್ತೀನಿ ಗೊತ್ತಾ, ಹೇಳ್ಬಿಡಿ. ಯಾವುದೇ ರೀತಿ ಪೊಲೀಸವ್ರಿಗೆ ನೀವು ಭಯ ಪಡೋದಾಗಲಿ ಇನ್ನೊಂದಾಗಲಿ ಅವಶ್ಯಕತೆ ಇಲ್ಲ. ಎಲ್ಲಿವರೆಗೂ ನೀವು ಸರಿ ಇರ್ತೀರಾ, ಎಲ್ಲಿವರೆಗೂ ಕಾನೂನು, ಎಲ್ಲಿವರೆಗೂ ನಮ್ಮ ಸಂವಿಧಾನ ಇರುತ್ತಲ್ಲ ಅಲ್ಲಿವರೆಗೂ ನೀವು ಆಲ್ಮೋಸ್ಟ್ ನೀವು ಸೆಕ್ಯೂರ್ಡ್ ಅಂತಲೇ ಅರ್ಥ. ಬಟ್ ಏನಂದರೆ ಕೆಲವೊಂದೊಂದು ಹೇಳ್ತೀನಿ ತಿಳ್ಕೊಳ್ಳಿ, ಈ ಥರ ಏನು ಪೊಲೀಸವರು ಟಾರ್ಚರ್ ಕೊಡೋದು ಮತ್ತು ಈ ಥರ ಬ್ರೂಟಲಾಗಿ ಟ್ರೀಟ್ ಮಾಡೋದಿಲ್ಲ, ಇವರೆಲ್ಲ ಮಾಡಿರೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ನೇ. ಎಕ್ಸಾಕ್ಟ್ಲಿ. ಅವ್ರು ಏನೇನು ವಾಲೇಟ್ ಮಾಡಿದಾರೆ ಗೊತ್ತಾ, ಆರ್ಟಿಕಲ್ 22ನ ವಾಲೇಟ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಏನೇ ಅರೆಸ್ಟ್ ಆದ್ರೂ ದೇ ಶುಡ್ ಇನ್ಫಾರ್ಮ್ ಯು ಯಾವ ಗ್ರೌಂಡ್ಸ್ ಮೇಲೆ ನಿಮ್ಮನ್ನ ಅರೆಸ್ಟ್ ಮಾಡಿದ್ದೀನಿ ಅಂತ ಫಸ್ಟ್ ತಿಳಿಸ್ಬೇಕು ಅವ್ರನ್ನ. ಕರೆಕ್ಟ್. ಅದಾದಮೇಲೆ ಲಾಯರ್ನ ಕನ್ಸಲ್ಟ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ. ಓಕೆ ಆರ್ಟಿಕಲ್ 22 ಕ್ಲಾಸ್ 1 ಬಟ್ ಈ ಸಲ ಬಿಟ್ಟಿಲ್ಲ ಅದು ಅವ್ರು ಲಾಯರ್ನ. ನಾನು ಜನರಲ್ಲಾಗಿ ಹೇಳ್ತಾ ಇರೋದು. ಅಲ್ಲ, ಕೇಳ್ತಾ ಇರೋದು. ಹಾಂ, ಓಕೆನಾ. ಅದಾದಮೇಲೆ 24 ಅವರ್ಸಲ್ಲಿ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಬೇಕು. ಕರೆಕ್ಟ್. ಇದು ರೈಟ್ಸ್ ಇದೆ. ಬಟ್ ಏನಾದರೂ ಅವ್ರಿಗೆ ಎಕನಾಮಿಕಲಿ ವೀಕ್ ಇದ್ದು ಅವ್ರಿಗೇನೇ ಒಂದು ಲಾಯರ್ನ ಕನ್ಸಲ್ಟ್ ಮಾಡೋಕ್ಕೆ ಏನು ಇಲ್ಲದೆ ಇದ್ದಾಗ ಆರ್ಟಿಕಲ್ 39A ಫ್ರೀ ಲೀಗಲ್ ಏಡ್ ಸರ್ವಿಸ್ ಕೊಡ್ತಾರೆ. ವಾವ್, ಓಕೆ, ಅಮೇಝಿಂಗ್ ಅಲ್ವಾ? ಸೀರಿಯಸ್. ಸೊ ನಿಮಗೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನಿಮಗೆ ನೇಮಿಸ್ತಾರೆ. ಸೊ ಆ ಮುಖಾಂತರ ನೀವು ನಿಮ್ಮ ಏನು ಕೇಸ್ ಇದೆ ನಡೆಸ್ಕೊಬೋದು. ನೀವೆಲ್ಲೂ ಏನೂ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಥರ ಒಂದು ಪೊಲೀಸ್ ಹತ್ರ ಈ ಥರ ಆಗ್ತಾ ಇದೆ, ನಿಮ್ಮನ್ನ ಈ ಥರ ನಡೆಸ್ಕೋತಾ ಇದ್ದಾರೆ, ಬ್ರೂಟಲ್ಲಾಗಿ ನಿಮ್ಮ ಟಾರ್ಚರ್ ಕೊಡ್ತಾ ಇದ್ದಾರೆ, ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಅಂದರೆ ಫಸ್ಟ್ ಥಿಂಗ್ ನಾನು ಹೇಳೋದೇನು ಗೊತ್ತಾ, ಹೆದರಬೇಡಿ. ಕರೆಕ್ಟ್. ಓಕೆ, ವೆರಿ ಫಸ್ಟ್ ಥಿಂಗ್. ಜನ ಹೆದರ್ಕೊಳ್ಳೋದೇ ಫಸ್ಟ್. ಹೌದು, ಪೊಲೀಸ್ ಅಂದ್ರೆ ಸಾಕು ಹೆದರ್ಕೋತಾರೆ. ಡೆಫಿನೆಟ್ಲಿ. ಹೌದು. ಈ ಒಂದು ಫಾರ್ ಎಕ್ಸಾಂಪಲ್ ಪೊಲೀಸ್ ಯಾವ್ದಾರು ಇವರು ಟ್ರಾಫಿಕ್ ಪೊಲೀಸ್ ಅಲ್ಲಿ ಹಿಡಿತಾ ಇದ್ರೆ ಇಲ್ಲಿಂದ ಯೂಟರ್ನ್ ನೋಡ್ಕೊಂಡು ಹೋಗೋ ಜನ ಇದ್ದಾರೆ. ಈ ಥರ ಇರಬೇಕಂತಂದ್ರೆ ಪೊಲೀಸ್ ಅಂದರೆ ಸಾಕು ಹೆದರ್ಕೊಂಡ್ಬಿಡ್ತಾರೆ. ಪ್ರೀತಮ್, ನಾನು ಫೈನಲ್ ಆಗಿ ಏನು ಹೇಳ್ತೀನಿ ಗೊತ್ತಾ, ಹೇಳಿ. ಈ ಥರ ನಿಮ್ಗೆ ಆಗ್ತಿದೆ ಅಂತ ಅನಿಸಿದ್ರೆ 90% ಜನಗಳಿಗೆ ಇದು ಗೊತ್ತಿಲ್ಲ. ಓಕೆ, ಹಿಂಗಿದು ಮಾಡಬೇಕು ಅಂತ. ಫಸ್ಟ್ ತಿಳ್ಕೊಳ್ಳಿ, ನಿಮ್ಮನ್ನ 24 ಅವರ್ಸ್ ಒಳಗೆ ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಬೇಕು. ವೆರಿ ಫಸ್ಟ್ ರೂಲ್. ಸಪೋಸ್ ನಿಮ್ಗೆ ಏನಾದರೂ ಇನ್ ಬಿಟ್ವೀನ್ ಅವ್ರು ಏನಾದರೂ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿ ಹೊಡೆದು ಬಡದು ಏನಾದ್ರು ಮಾಡಿದರೆ ಒಬ್ಬರು ಲಾಯರ್ನ ಇಟ್ಕೊಂಡು ಇಮಿಡಿಯೇಟ್ ಮ್ಯಾಜಿಸ್ಟ್ರೇಟು ಅಥವಾ ಜಡ್ಜ್ ಮುಂದೆ ಹೋದಾಗ ಧೈರ್ಯವಾಗಿ ಹೇಳಿ, ಈ ಥರ ನಾನು ಟ್ರೀಟ್ ಮಾಡಿದ್ರು, ಈ ಥರ ಮಾಡಿದ್ರು ಅಂತ ನೀವು ಓಪನಾಗಿ ಹೇಳಿ. ಒನ್ ಥಿಂಗ್, ಅಲ್ಲೇನಾಗತ್ತೆ, ನಿಮಗೆ ಜುಡಿಷಿಯಲ್ ಕಸ್ಟಡಿಗೆ ಕಳಿಸೋವಂಥ ಅವಕಾಶ ಇರುತ್ತೆ. ಓಕೆ, ಅಂದರೆ ಆ ಪೊಲೀಸ್ ಸೇಫ್ ಆಗ್ತೀರಾ. ನಿಮ್ಗೆ ಈ ಥರ ಟಾರ್ಚರ್ ಆಗಲಿ ಇನ್ನೊಂದಾಗಲಿ ಏನೂ ಇರೋದಿಲ್ಲ. ಟೋಟಲಿ ಅಂಡರ್ ಕೋರ್ಟ್ ಕಂಟ್ರೋಲ್. ಅಲ್ಲಿ ನೀವು ತುಂಬ ಸೇಫ್ ಅಂತಲೇ ಅರ್ಥ. ನೆಕ್ಸ್ಟ್ ಇನ್ನೊಂದಿದೆ, ನಿಮಗೆಲ್ಲ ರೈಟ್ಸ್ ಇದೆ, ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿ. ಓಕೆ, ಏನಕ್ಕೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ, ಇವಾಗ ಏನೋ ಒಬ್ಬ ಪೊಲೀಸ್ ಜೋರ ಕಪಾಲು ಹೊಡೆದಿರ್ತಾನೆ ನಿಮಗೆ. ಅವ್ನು ಅನ್ಕೊಂಡ್ಬಿಡ್ತಾನೆ ನನಗೇನು ಮಾಡೋಕ್ಕಾಗಲ್ಲ ನೀನು ಅಂತ. ಹೊಡೆದಿರ್ತಾನೆ, ಹೊಡೆದೇನೋ ಡ್ಯಾಮೇಜ್ ಆಯಿತು, ಕಿವಿಗೆ ಏನೋ ಏಟಾಯಿತು, ಕತ್ತಿಗೇನೋ ಏಟಾಯಿತು, ಹೋಗಿ ಎಕ್ಸಾಮಿನೇಷನ್ ಮಾಡಿಸ್ಕೊಳ್ಳಿ, ಒಂದು ಸರ್ಟಿಫಿಕೇಟ್ ತೊಗೊಂಡೋಗಿ ಪ್ರೊಡ್ಯೂಸ್ ಮಾಡಿ. ವಂಡರ್ಫುಲ್. ಪ್ರೊಡ್ಯೂಸ್ ಮಾಡಿದಾಗ ಖಂಡಿತ ನಿಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅಂತ ಗೊತ್ತಾಗುತ್ತೆ. ಆವಾಗ ಅವ್ರ ಮೇಲೆ ನೀವು ಕೇಸ್ನ ಫೈಲ್ ಮಾಡ್ಬೋದು, ಕಾಂಪನ್ಸೇಷನ್ನ ಫೈಲ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ಆ್ಯಕ್ಷನ್ ತೊಗೊಳ್ಳಿಲ್ವಾ ಯೋಚನೆ ಮಾಡಬೇಡಿ, ಪ್ರೈವೇಟಾಗಿ ಒಂದು ಕಂಪ್ಲೇಂಟ್ ಮಾಡಿ. ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿದ ತಕ್ಷಣ ಇನ್ನೂ ಬುದ್ಧಿವಂತರಾದರೆ ನೀವು ಈ ಕೇಸಿಂದ ಏನು ನೀವು ಕಲ್ತ್ಕೊಬೇಕಂದ್ರೆ CCTV ಫುಟೇಜ್ನ ಪ್ರಿಸರ್ವ್ ಮಾಡಿ ಅಂತ ಅದಕ್ಕೊಂದು ಕೇಸ್ ಹಾಕೊಳ್ಳಿ. ವಂಡರ್ಫುಲ್. ಅದಾದಮೇಲೆ ಇನ್ನೊಂದೇನು ಮಾಡ್ತೀರಾ, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಅಥವಾ ಸ್ಟೇಟ್ ಹ್ಯೂಮನ್ ರೈಟ್ ಕಮಿಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡಿ ನಿಮ್ಮ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿಗೆ. ಇಷ್ಟೆಲ್ಲ ನೀವು ಮಾಡಿಕೊಂಡ್ರೆ ಆಲ್ಮೋಸ್ಟ್ ನೀವು ಗೆದ್ದಂಗೆ ಅರ್ಥ. ಯಾರಿಗೆ ಇಲ್ಲಿಗೆಲ್ಲ ನಿಮ್ಗೆ ಯಾರೆಲ್ಲ ಅರೆಸ್ಟ್ ಮಾಡಿ ಏನೋ ತೊಂದರೆ ಕೊಡ್ತಾ ಇದ್ದಾರೆ ಇದು ಅವ್ರಿಗೆ ಮಾತ್ರ ಅಪ್ಲಿಕೇಬಲ್. ದಯವಿಟ್ಟು ನಮ್ಗೆ ಎಷ್ಟು ತಿಳುವಳಿಕೆಯಲ್ಲಿ ತಿಳಿಸ್ಕೊಡೋಕ್ಕೆ ಸಾಧ್ಯ ಆಯಿತು ಅಷ್ಟು ತಿಳ್ಕೊಂಡಿದ್ದೀನಿ. ವಾವ್ ಕಿರಣ್, ಆ್ಯಕ್ಚುಲಿ ಇದು ನಮ್ಮ ವೀಕ್ಷಕರಿಗೆ ಈ ಒಂದು ಎಲ್ಲ ವಿಚಾರ ಬೇಕಾಗಿತ್ತು, ಪ್ಲಸ್ ನನಗೂ ಬೇಕಾಗಿತ್ತು. ಯಾಕೆ ಅಂತಂದರೆ ಸ್ವಲ್ಪ ವಿಚಾರ ಗೊತ್ತಿರುತ್ತೆ, ಬಟ್ ಆದರೆ ಇಷ್ಟೊಂದು ಇನ್ ಡೀಟೇಲಾಗಿ ನಾವು ಯಾವತ್ತೂ ತಿಳ್ಕೊಂಡಿರಲಿಲ್ಲ. ಬಟ್ ಇವತ್ತು ನಿಮ್ಮಿಂದ ನಾವು ತಿಳ್ಕೊಂಡಿದ್ದೀವಿ. ತುಂಬ ಥ್ಯಾಂಕ್ಸ್. ಇದೆಲ್ಲ ಥ್ಯಾಂಕ್ಸ್ ನಮಗೆ ಭಾರತ ಸಂವಿಧಾನ ಕೇಳಬೇಕು. ವಿ ಹ್ಯಾವ್ ಟು ರೆಸ್ಪೆಕ್ಟ್ ದಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ವಂಡರ್ಫುಲ್. ಕರೆಕ್ಟ್ ಅಲ್ವಾ? 100%. ಅದಕ್ಕೆ ಇವತ್ತು ರಕ್ಷಕರು ರಾಕ್ಷಸರು ನಿಮಗೆ ತೀರ್ಮಾನಕ್ಕೆ ನಿಮಗೆ ಬಿಟ್ಟಿದ್ದೀವಿ, ನೀವು ಯೋಚನೆ ಮಾಡಬೇಕು. ವಂಡರ್ಫುಲ್ ಕಿರಣ್. ಈ ಒಂದು ಮಾತು ಹೇಳ್ತಾ
ನಮ್ಮ ಚಾನಲ್ಗೆ ಎಲ್ಲ ವೀಕ್ಷಕರಿಗೆ ತುಂಬ ಧನ್ಯವಾದಗಳು. ಬನ್ನಿ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.